ಯಾವ ಕಾರಣಾಧ್ಯಾಸದ ಬಗ್ಗೆ ಹೇಳ್ತಾ ಬಂದರು. ಅದರಾಗೂ ಸರ್ವರಿಗೆ ಪ್ರತೀತಿ ಆಗ್ತಕ್ಕಂಥದ್ದು ಯಾವುದೈತೆ ಅದು ಆತ್ಮನ ಸತ್ರೂಪ, ಅದು ಸಾಮಾನ್ಯ ರೂಪ ಅಂತ ಹೇಳಿದರು. ಕೇವಲ ಜ್ಞಾನಿಗೆ ಮಾತ್ರ ಪ್ರತೀತಿ ಆಗ್ತದ, ಅದು ಚೇತನ, ಆನಂದ ಮೊದಲಾದವು ಏನದವಲ್ಲ ಅವು ಆತ್ಮನ ವಿಶೇಷ ರೂಪ ಅಂತ ಹೇಳಿದರು. ಅಲ್ಲಿಗೆ ಬಿಟ್ಟಿದ್ದೀವಿ ನಾವು. ಈಗ ಅಂದ್ರೆ ಅರ್ಥಾತ್ 86ನೇ ಅಂಕ ವಿಚಾರ ಸಾಗರ 2ನೇ ತರಂಗದಲ್ಲಿ, ವಿಚಾರ ಸಾಗರ 2ನೇ ತರಂಗದಲ್ಲಿ 86ನೇ ಅಂಕ. ಅದರಲ್ಲಿ 1, 2 ಅಂಕಿ ಬಂದಿದ್ವಲ್ಲ ಅಲ್ಲಿ. जो अधिक काल में अधिक देश में होवे सो सामान्य रूप कहिए. ಐತೆ ಎಲ್ಲ ಬರೋಬ್ಬರಿ ಸಿಕ್ಕತಿ. ಯಾವುದು ಅಧಿಕ ಕಾಲದಲ್ಲಿ ಅಧಿಕ ದೇಶದಲ್ಲಿರುವುದೋ ಅದಕ್ಕೆ ಸಾಮಾನ್ಯ ಅನ್ನುತ್ತಾರೆ. नून काल में नून देश में होवे सो विशेष रूप. ಅಂದ್ರೆ ಅಲ್ಪ ಕಾಲ ಅಲ್ಪ ದೇಶದಲ್ಲಿ ಇದ್ದದಕ್ಕೆ ವಿಶೇಷ ಅನ್ನುತ್ತಾರೆ. यद्यपि आत्मा का स्वरूप ही चेतन आनंदादिक है. यद्यपि ಐತಿಲ್ಲ ನಿಮ್ಮ ಗ್ರಂಥದ. ಯದ್ಯಪಿ ಅಂತಂದ್ರೆ ಯಾರು ಅಂದ್ರೆ ಈ ಯದ್ಯಪಿದಿಂದ ಹೇಳೋರು ಯಾರು ಅಂತ ಕೇಳಿದರೆ ಶಂಕರಾಚಾರ್ಯರ ಶಿಷ್ಯರಾಗಲ್ಪಟ್ಟಂತ ಪದ್ಮಪಾದಾಚಾರ್ಯರು ಅಂದ್ರೆ ಪಂಚದಶೀಕಾರ, ಇದು ಪಂಚಪಾದಿಕಾಕಾರ. ಅವ್ರ ಗ್ರಂಥ ಯಾವುದು? ಪಂಚಪಾದಿಕ. ಅವ್ರು ಯಾರು? ಶಂಕರಾಚಾರ್ಯರ ಶಿಷ್ಯರಾಗಲ್ಪಟ್ಟಂಥ ಪದ್ಮಪಾದಾಚಾರ್ಯರು. ಅವ್ರು ಈ ಯದ್ಯಪಿ ಅನ್ನುವಲ್ಲಿ ಅಲ್ಲಿಂದ ಅವ್ರು ಹೇಳು ಮಾತದು ಏನು ಹೇಳ್ತಾರೆ? ಆತ್ಮ ಕಾ ಸ್ವರೂಪ ಹಿ ಚೇತನ ಆನಂದಾದಿಕ ಹೈ. ಚೇತನ, ಆನಂದ ಮೊದಲಾದವು ಇವು ಆತ್ಮನ ಸ್ವರೂಪದ. ನೈಯಾಯಿಕರಿವಕ್ಕೆ ಏನು ಒಡಂಬಟ್ಟಾರು? ಆತ್ಮನ ಗುಣ ಅಂತ ಒಡಂಬಟ್ಟಾರ. ನಮ್ಮ ವೇದಾಂತದಲ್ಲಿ ಅವು ಗುಣ ಅಂದಿಲ್ಲ, ಅವು ಸ್ವರೂಪ, ಆತ್ಮನ ಸ್ವರೂಪ. ಅವು ಆತ್ಮನ ಬಿಟ್ಟು ಇರಂಗಿಲ್ಲ. ಆನಂದಾದಿಕ್ ಯಾತೆ ಸತ್ಯ ನ್ಯಾಯ ಚೇತನ ಆನಂದಾದಿಕ್ ಸರ್ವತ್ರ ವ್ಯಾಪಕ. ಸತ್ಯ ಹೆಂಗಾಯ್ತೋ ಅದರಂತೆ ಆನಂದಾದಿಗಳು ಕೂಡ ಅದು ಆತ್ಮನ ಸ್ವರೂಪನ. सत्य की अपेक्षा से चेतन आनंदादिकन को न्यून दे. चेतन आनंदादिकन की अपेक्षा से सत्य रूप को अधिक देश में कहना बने नहीं. ಅದಕ್ಕೆ ಇವ್ರೇನು ಅಂದರೆ ಹೇಳೋ ತಾತ್ಪರ್ಯ ಇಟ್ಟೇ ಇಲ್ಲಿ. ವೇದಾಂತದ ಸಿದ್ಧಾಂತದಲ್ಲೇನ ಪಾರ್ಟಿ ಅಲ್ಲ, ಅಂದ್ರೆ ತಿಳಿಸುವ ಶೈಲಿಗಳು ಬೇರೆ ಬೇರೆ. ಇವರು ಪದ್ಮಪಾದಾಚಾರ್ಯ ಏನದಾರಲ್ಲ, ಪಂಚಪಾದಿಕಾಕಾರ ಶಂಕರಾಚಾರ್ಯರ ಶಿಷ್ಯರಾಗಲ್ಪಟ್ಟಂಥ ಪದ್ಮಪಾದಾಚಾರ್ಯರು ಪಂಚಪಾದಿಕಾ ಗ್ರಂಥ ಬರೆದಾರ. ಅದರಾಗ ಏನು ಹೇಳ್ಯಾರಂದ್ರೆ ಇಲ್ಲಿ ಸಾಮಾನ್ಯ ವಿಶೇಷ ಇವ್ರು ಹೇಳ್ಕೊಂಬಂದ್ರಲ್ಲ, ಅವ್ರು ಅದನ್ನು ಒಪ್ಪಿದ್ರು. ಸಾಮಾನ್ಯ ವಿಶೇಷ ಭಾವ ಆತ್ಮನಲ್ಲಿ ಎಲ್ಲಿ ತೊಗೊಂಬರ್ತೀರಿ ನೀವು? ಆತ್ಮ ನಿರ್ವಿಶೇಷ. ಅದರಲ್ಲಿ ಸಾಮಾನ್ಯ ಅಂದ್ರೂ ವಿಶೇಷ ಅಂದರೂ ಎರಡು ಬಂದಾವ. ಅದ್ರಾಗ ಎರಡು ಪಾಠ ಮಾಡಿ ಹೇಳ್ತೇವೆ, ಅದು ಸರಿಯಾ? ಹಿಂಗತ್ತರ ಅವ್ರು. ಯಾತೆ सतरूप आत्मा का सामान्य अंश है, चेतन आनंद आदि के विशेष अंश है, ये कहना बने नहीं अंदर.
ಯಾರಂದ್ರು ಪದ್ಮಪಾದಾಚಾರ್ಯ, ಶಂಕರಾಚಾರ್ಯರ ಶಿಷ್ಯರಾಗಲ್ಪಟ್ಟಂಥ ಪದ್ಮಪಾದಾಚಾರ್ಯರು ಹೇಳ್ತಾರೆ. ಏನ ಮುಂದೇನೈತಿ? ತಥಾಪಿ ತಥಾಪಿ ಅಂತೈತಿ. ಅಂದರೆ ವಿಚಾರ ಸಾಗರ್ 2ನೇ ತರಂಗದ 86ನೇ ಅಂಕ, 86ನೇ ಅಂಕದಲ್ಲಿ 1 ನಂಬರ್ 2 ನಂಬರ್ ಬಂದವು. ಅಲ್ಲಿ ಸಾಮಾನ್ಯ ವಿಶೇಷ ಭಾವ ಹೇಳ್ಯ. ಅದನ್ನೇ ಮುಂದೆ 1 2 ಹೇಳೇನು? ಅಧಿಕ ಕಾಲದಲ್ಲಿ ಅಧಿಕ ದೇಶದಲ್ಲಿ ಇರೋದಕ್ಕೆ ಸಾಮಾನ್ಯ ಅಂದರು, ಅಲ್ಪ ಕಾಲ ಅಲ್ಪ ದೇಶದಲ್ಲಿ ಇರೋದಕ್ಕೆ ವಿಶೇಷ ಅಂದರು. ಮುಂದೆ ಯದ್ಯಪಿ ಅಂದರು. ಯದ್ಯಪಿ ಅಂದವ್ರು ಯಾರು ಅಂದ್ರೆ ಶಂಕರಾಚಾರ್ಯ ಶಿಷ್ಯರಾತ್ನ ಹೇಳಿದೆ. ಅದಕ್ಕೆ ಅವರು ಏನು ಸಾಮಾನ್ಯ ವಿಶೇಷ ಅವರು ಒಪ್ಪಂಗಿಲ್ಲ. ಯಾರು? ಪದ್ಮಪಾದಾಚಾರ್ಯ. ಸಾಮಾನ್ಯ ವಿಶೇಷ ಅಲ್ಲೆಲ್ಲಿ 2 1 ತಿಂಗಳು ಇದು ಮಾಡ್ತಾರೆ. ಬನೇನು ಯಾತೆ. ಆದ್ದರಿಂದ ಸತ್ರೂಪಾತ್ಮಕ ಸಾಮಾನ್ಯ ಚೇತನ ಆನಂದಾದಿಗಳು ವಿಶೇಷಾಂಶ ಅಂತ ಹೇಳೋದು ಬನೇನೆ ಅಂದರೆ ಸಂಭವಿಸಂಗಿಲ್ಲ. ಅಂದ್ರೆ ಈ ಸಾಮಾನ್ಯ ವಿಶೇಷ ಹೇಳೋದು ಸರಿ ಅಲ್ಲ. ತಥಾಪಿ ತಥಾಪಿ ಐತಿಲ್ಲ. ತಥಾಪಿ ಅಂದ್ರೆ ಅದು ಮೊದಲು ಹೇಳವ್ರಿ. ಅಂದ್ರೆ ಅರ್ಥಾತ್ ಇವ್ರು ಯಾರು? ಯದ್ಯಪಿ ಕಾರ್ಯ ಯಾರು ಅನ್ನೋದನ್ನು ಹೇಳಿದ್ರೆ ಅಲ್ಲೇನು ಬರ್ದಿಲ್ಲ ಬಿಟ್ಟಿಲ್ಲ. ಅವ್ರ ಮಾತಿನ ಮೇಲೆ ಕಂಡು ಹಿಡಿತೀವಿ ನಾವು. ಎಲ್ಲಿ ಯಾರು ಇವರು ಹೂವಾರ್ದಿ. ಅಂದರೆ ತಥಾಪಿ ಕಾರ್ಯ ಯಾರಂದ್ರೆ ಸಂಕ್ಷೇಪ ಶಾರೀರಕ ಅಂತ ಸಂಸ್ಕೃತ ಗ್ರಂಥ. ಸಂಕ್ಷೇಪ ಶಾರೀರಿಕ. ಆ ಸಂಕ್ಷೇಪ ಶಾರೀರಿಕ ಗ್ರಂಥಕರ್ತ ಸರ್ವಜ್ಞಾತ್ಮ ಮುನಿ ಅವರ ಹೆಸರು. ಅವರು ಆ ಸಂಕ್ಷೇಪ ಶಾರೀರಿಕ ಗ್ರಂಥದಲ್ಲಿ ಅವರು ಈ ಸಾಮಾನ್ಯ ವಿಶೇಷ ಭಾವವನ್ನು ಹೇಳ್ಯಾರ. ಅಂದ್ರೆ ಅವ್ರ ಸಾಮಾನ್ಯ ವಿಶೇಷ ಭಾವ ಸರ್ವಜ್ಞಾತ್ಮ ಮುನಿಗಳು ಒಪ್ಪುತ್ತಾರೆ. ಶಂಕರಾಚಾರ್ಯರ ಶಿಷ್ಯ ಪದ್ಮಪಾದಾಚಾರ್ಯರು ಈ ಸಾಮಾನ್ಯ ವಿಶೇಷ ಭಾವವನ್ನು ಒಪ್ಪೋದಿಲ್ಲ. ಎಟ್ಟ ತಿಳ್ಕೋರಿ. तथापि सत्य की प्रतीति सर्व को अविद्या काल में भी होवे, परंतु चेतनानंद आदि आत्मा है ये प्रतीति सर्व को अविद्या काल में होवे नहीं. ಅದಕ್ಕೆ ಇವ್ರೇನಂತಾರೆ, ಇವನ್ನ ನಾವು ಯಾಕೆ ಒಪ್ಪೇವಿ ಅಂದ್ರೆ ಅವ್ರು ಹೇಳ್ತಾರೆ ಸತ್ ಐತಲ್ಲ, ಅವರು ಸತ್ ಏನೈತಿ ಆತ್ಮನಲ್ಲಿ ಸತ್ ಚಿತ್ತ ಆನಂದ ಅದಾವಿಲ್ಲ, ಅದರೊಳಗಿನ ಸತ್ ಒಂದ. ಅದಕ್ಕೆ ಸಾಮಾನ್ಯತ ಚಿತ್ತ ಆನಂದ ನಿತ್ಯ ಪೂರ್ಣ ಇವೇನದಾವಲ್ಲ ಅವು ವಿಶೇಷ ಅಂತ. ಹಿಂಗೆ 2 ಪಾರ್ಟ್ ಮಾಡ್ತಾರೆ ಅದ್ರಾಗ. ಅಂದ್ರೆ ಹಂಗೆ ಯಾಕೆ 2 ಪಾರ್ಟ್ ಮಾಡೀವಿ ಅನ್ನೋದಕ್ಕೆ ಕಾರಣನೂ ಹೇಳ್ತಾರೆ ಅವರು. ಸತ್ ಕಿ ಪ್ರತೀತಿ ಸರ್ವಕ್ಕೂ ಅವಿದ್ಯಾ ಕಾಲ ಮೇ ಬಿ ಹೋವೆ, ಅಜ್ಞಾನ ಕಾಲದಲ್ಲಿಯೂ ಕೂಡ ಆತ್ಮನ ಸತ್ಯತ್ವ ಸರ್ವರಿಗೂ ಕಂಡು ಬರ್ತೈತಿ. ಆತ್ಮನ ಸತ್ ಅನ್ನೋದು ಸರ್ವರ ಅದೈತೆ ಅವ್ರಿಗೆ, ಸರ್ವರಿಗೆ ಜ್ಞಾನ, ಸದ್ರೂಪ ಜ್ಞಾನ ಎಲ್ಲರಿಗೆ. ಆದರೆ ಆತ್ಮ ಚೇತನ ಸ್ವರೂಪದಾನ, ಆನಂದ ಸ್ವರೂಪದಾನ ಮತ್ತು ಹಿಂಗೆಲ್ಲ ಆತ್ಮನ ವಿಶೇಷ ಅದಾವಲ್ಲ ಅವು ये प्रतीति ಸರ್ವಕ್ಕೂ ಅವಿದ್ಯಾ ಕಾಲ ಮೇ ಹೋವೇನೆ. ಇವು ಎಲ್ಲರಿಗೆ ಆಗೋದಿಲ್ಲ. ಕೇವಲ ಜ್ಞಾನಿಗೂ ಹಿ ಹೋವೆ. ಜ್ಞಾನಿಗೆ ಮಾತ್ರ ಆತ್ಮ ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಅಂತ ಜ್ಞಾನಿಗೆ ಆಕ್ಕೈತಿ. ಅಜ್ಞಾನಿಗಳಿಗೆ ಇವು ಯಾವ ಆಗೋದಿಲ್ಲ, ಸತ್ ಮಾತ್ರ ಅಜ್ಞಾನಿಗೆ ಆಕ್ಕೈತಿ. ಹೆಂಗೆ ಆಕೈತಿ ಗೊತ್ತಲ್ಲ,
ಅಜ್ಞಾನಿಗೆ ಸತ್ರೂಪ ಆಕೈತೆ ಅಂತ ಹೇಳಿದ್ರಲ್ಲ, ಹೆಂಗಾಕೈತೆ ಅಂದರೆ ಸತ್ ಅಂದ್ರ ಇರುವಿಕೆ. ಸತ್ ಅಂದ್ರೆ ಏನು? ಇರುವಿಕೆ. ಯಾಕಂದ್ರೆ ತ್ರಿಕಾಲ ಅಬಾಧ್ಯ ಸತ್ತ ಹೇಳೋದು, ಮೂರು ಕಾಲದಲ್ಲಿ ಬಾಧ ಹೊಂದಲಾರ್ದ ಇರೋದಕ್ಕನ ಸತ್ಯ ಯಾವಾಗಲೂ ಇರೋದು ಅಂತಿಂಗ್ ಹೌದಿಲ್ಲ. ಮತ್ತು ಇಲ್ಲಿ ಪ್ರತಿಯೊಬ್ಬರು ನಾನು ಇದ್ದೇನೆ ಅನ್ನೋ ಜ್ಞಾನ ಐತೆ ಇಲ್ಲ. ಅಜ್ಞಾನಿಗಳಿಗೆ ಹೇಳೋದೀಗ ನಾ ಇದ್ದೇನೆ ಅನ್ನೋ ಜ್ಞಾನ ಎಲ್ಲರಿಗೆ ಐತೆ, ಅಜ್ಞಾನಿಗಳಿಗೂ ಎಲ್ಲರಿಗೆ ಐತಿ ಅದಲ್ಲ. ಆದರೆ ನಾ ಏನಿದ್ದೇನೆ ಅನ್ನೋದು ಆನಂದ, ನಿತ್ಯ, ಪೂರ್ಣ, ಸ್ವಯಂ ಪ್ರಕಾಶ್, ಹಿಂಗೆ ನಾ ಇದ್ದೇನೆ ಅಂತ ಜ್ಞಾನಿಗೆ ಅಷ್ಟ ಐತಿ, ಉಳಿದವರಿಗೆ ಅದು ಇಲ್ಲ. ಇದರ ಮ್ಯಾಲಿಂದ ಸತ್ ಅನ್ನೋದು ಸಾಮಾನ್ಯತೆ, ಆನಂದ, ನಿತ್ಯ, ಪೂರ್ಣ ಅನ್ನುವ ವಿಶೇಷ ರೂಪ ಅವ್ರು ಇದ್ರ ಮೇಲಿಂದ ಹೇಳ್ಯಾರ. ಈಗ ಗೊತ್ತಾಗ್ತಲ್ಲ, केवल ज्ञानी को अविद्या काल में चेतन आनंद मुक्तता शुद्धता भी है. अविद्या काल में अंद्रेನು ಅಜ್ಞಾನ ಕಾಲದಲ್ಲಿ ಅವು ಅಜ್ಞಾನ ಕಾಲದಲ್ಲಿನೂ ಇವು ಅವು ಆತ್ಮನಲ್ಲಿ ಇಲ್ಲನ ಅದಾವ. ಪರಂತು ಪ್ರತೀತೋವೇನೆ, ಆದ್ರೆ ಅವು ಇದ್ರು ಅವು ಅಜ್ಞಾನಿಗೆ ಅವು ಗೊತ್ತಿಲ್ಲ. ಹಿಂಗದ ಪ್ರತೀತೋವೇನೆ ಯಾತೆ ಅನಹುವೆ के समान है. अनहुवे के समान ಇದ್ರು ಇಲ್ದಂಗೆ ಹೇಗ इस अभिप्राय थे ಚೈತನ್ಯ ಆನಂದ ಆದಿಕ್ ನೂರು ಕಾಲವೃತ್ತಿ ಕೈ. ಅದಕ್ಕೆ ನಾವು ಏನಂದೇವೆ, ಚೈತನ್ಯ ಆನಂದಾದಿಗಳು ನೂರು ಕಾಲವೃತ್ತಿ ಅಂದ್ರೆ ಅಲ್ಪ ಕಾಲದಲ್ಲಿ, ಅಂದ್ರೆ ಜ್ಞಾನ ಕಾಲದಲ್ಲಿ ಅಟ್ಟ ತೋರ್ತಾವು. ಮತ್ತು ಸತ್ರೂಪ್ ಅಧಿಕ ಕಾಲವೃತ್ತಿ ಕೈಯೇ. ಸತ್ರೂಪ್ ಅನ್ನೋದು ಇದ್ದೇನೆ ಅನ್ನೋದು ಅಧಿಕ ಕಾಲ ಅಂದ್ರೆ ಜ್ಞಾನ ಕಾಲ, ಅಜ್ಞಾನ ಕಾಲದಲ್ಲಿನೂ ಇದ್ದೇನೆ ಆಯ್ತು. इस रीति से सत्रूप का चेतन आनंद आदिकन का सामान्य विशेष भाव नहीं भी है. ಅವರು ಒಪ್ತಾರೆ, ಅದು ವಾಸ್ತವಿಕ ಆತ್ಮನಲ್ಲಿ ಹಿಂಗೆ ಎರಡು ಪಾಠ ಅಂತೂ ಇಲ್ಲ. ಆದರೂ ನಾವು ತಿಳಿಸುವ ಶೈಲಿಯಲ್ಲಿ ಮತ್ತು ಅವು ಕಂಡು ಬರುವುದರಿಂದ ಹೀಗೆ ನಾವು ಸಾಮಾನ್ಯ ವಿಶೇಷ ಭಾವವನ್ನು ಹೇಳೇಬೇಕಾರೆ. ಪರಂತು ಅಲ್ಪಕಾಲ ಅಲ್ಪ ಅಧಿಕ ದೇಶ ಪ್ರತಿ होने थे सामान्य विशेष भाव की न्याय है. या कारणते आत्मा का शत्रु सामान्य अंश कहिए हैं. आत्मन शत्रु पनुद सामान्य अंश, चेतन आनंद आदि विशेष अंश कहिए. यो आत्मा निर्विशेष है, यह सिद्धांत की भी हानि नहीं. ಈಗ ನಾವೇನೋ ಆತ್ಮ ಎರಡು ಪಾಠದ ಹಿಂಗೆ ಎರಡು ತುಣುಕದನ ಹಿಂಗೆ ಹೇಳಂಗಿಲ್ಲ. ನಾವು ಕಂಡು ಬರೋದು ಏನೈತಿಲ್ಲ, ಅಜ್ಞಾನಿಗಳಿಗೆ ಸಾಮಾನ್ಯ ಸದ್ರೂಪ ನಾ ಇದ್ದೇನೆ ಅನ್ನೋದು ಅರ್ಥ ಗೊತ್ತೈತಿ, ಸತ್ಯತ್ವದ ಜ್ಞಾನ ಐತಿ, ಇರುವಿಕೆ. ಜ್ಞಾನಿಗೆ ಇವೆಲ್ಲ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಎಲ್ಲ ಅದಾವು. ಅದು ವಿಶೇಷ ಅಂಶ. ಈ ಆ ತೋರೋದ್ರ ಮೇಲಿಂದ ನಾವು ಈ ರೀತಿ ಹೇಳಿವೆ. ಆದ್ರೆ ಆತ್ಮನಲ್ಲಿ ಹಿಂಗ ಎರಡು ಪಾಠ ಐತೆ ಅಂತ ಹೇಳಂಗಿಲ್ಲ. ಅಂದಮೇಲೆ ಸಿದ್ಧಾಂತದ ಹಾನಿನೂ ಇಲ್ಲ. ಜೋ ಆತ್ಮಾವೇ ಸಾಮಾನ್ಯ ವಿಶೇಷ ಭಾವ ಅಂಗೀಕಾರ ಕರೆಯತೋ, ಆತ್ಮನಲ್ಲಿ ನಾವು ಸತ್ಯವಾಗಿ ಇದೊಂದು ಸಾಮಾನ್ಯ ಇದೊಂದು ಬ್ಯಾರೆ, ವಿಶೇಷ ಇದೊಂದು ಬ್ಯಾರೆ, ಹಿಂಗೆ ನಾಯೇನು ಅದನ್ನು ಪಾರ್ಟಿಷನ್ ಮಾಡಿ ಹೇಳಕ್ಕೆ ಹತ್ತಿಲ್ಲ. ತಿಳಿಸಿಕೊಡೋ ಶೈಲಿಯಲ್ಲಿ ಅದನ್ನು ಹೇಳ್ತೀವಿ ಅಷ್ಟೇ. ನಿರ್ವಿಶೇಷ ಆತ್ಮ ಆತ್ಮ ಸಾಮಾನ್ಯ ವಿಶೇಷ ಎರಡು ಪಾರ್ಟ್ ಇಲ್ಲ. ನಿರ್ವಿಶೇಷ ಅಂದ್ರೆ ಹಿಂಗೇನು ಇಲ್ಲ, ಒಂದು ಅಖಂಡ ಐತದ. ಯಾವ ಸಿದ್ಧಾಂತಕ್ಕೆ ಹಾನಿ ಹೋವೆ ಏನು ನಿರ್ವಿಶೇಷ ಆತ್ಮ ಹೈ, ಯಾವ ಸಿದ್ಧಾಂತಕ್ಕೆ ಹಾನಿ ಹೋವೆ. ಯಾವಾಗ ಆಕಿತ್ತು?
ಸಾಮಾನ್ಯ ವಿಶೇಷ ಭಾವ ಖರೆ ಖರೆ ಅದಾವು ಅಂತ ನಾವು ಒಪ್ಪಿದ್ರೆ ಅವಾಗ ಆಕಿತ್ತದ. सो सामान्य विशेष भाव अंगीकार किया नहीं, ನಾವು ಸತ್ಯವಾಗಿದಾವತ್ತು ನಾವು ಹೇಳಿಲ್ಲ. किंतु अविद्या से सामान्य विशेष की न्याय प्रतीत होवे, अविद्या ಮೂಲಕವಾಗಿ ಸಾಮಾನ್ಯ ವಿಶೇಷದ ತೋರ್ತದೆ. ಯಾತೆ ಸಾಮಾನ್ಯ ವಿಶೇಷ ಭಾವ ಕೈ ಅದಕ್ಕೆ ನಾವು ಹೇಳೇವೆ. इस रीति से सतरूप करके ज्ञान चेतन आनंद नित्य शुद्ध नित्य मुक्त ब्रह्म रूप करके अज्ञान आत्मा विषय बंध का अध्यास बने हैं. ಏನ್ ಹೇಳ್ತಾರೆ? ಆ ಸತ್ವರೂಪ ಕರ್ಕೆ ಜ್ಞಾತ ಐತಿ. ನಾನು ಇದ್ದೇನೆ ಅಂತ ಎಲ್ಲರಿಗೆ ಐತಲ್ಲ ಜ್ಞಾನ, ಇದ್ದೇನೆ ನಾನು, ಅದು ಆತ್ಮನ ಸತ್ರೂಪದಿಂದ ಐತಿ. ಇದು ಜ್ಞಾತ ಎಲ್ಲರಿಗೂ ಗೊತ್ತೈತಿ ನಾ ಇದ್ದೇನೆ ಅನ್ನೋದು. ಅಂದ್ರೆ ಆತ್ಮನ ಸಾಮಾನ್ಯ ರೂಪ ಆಯ್ತು. ಇನ್ನು ಚೇತನ ಆನಂದ ನಿತ್ಯ ಶುದ್ಧ ನಿತ್ಯ ಮುಕ್ತ ಬ್ರಹ್ಮ ರೂಪದಿಂದ ಅಜ್ಞಾತ ಅಂದ್ರೆ ಗೊತ್ತಿಲ್ಲ. ಹೌದಿಲ್ಲೋ? ಆತ್ಮ ಹಿಂಗದ ಅನ್ನೋದು ಉಳಿದು ಗೊತ್ತಿಲ್ಲ. ಅದಕ್ಕೆ ಅಜ್ಞಾತ ब्रह्म रूप करके अज्ञात आत्मा विषय बंध का अध्यास बने. ಇದು ಯಾಕೆ ಹೇಳಕತ್ತಾರ ಗೊತ್ತಾರ? ಅಲ್ಲಿ ಪೂರ್ವ ಪಕ್ಷಿ ಶಂಕಾ ಮಾಡ, ಈ ಜಗತ್ತು ಅಧ್ಯಾಸ ಆಗಬೇಕಾಗಿದ್ರೆ ಅಧಿಷ್ಠಾನದ ಏನಿರಬೇಕು? ಸಾಮಾನ್ಯ ಜ್ಞಾನ ಇರಬೇಕು, ವಿಶೇಷ ರೂಪದಿಂದ ಅಜ್ಞಾತ ಇರಬೇಕು. ಅಲ್ಲಿ ಅಧ್ಯಾಸ ಆಕೈತಿ ಅಂತ ಅವ ಹೇಳಿದ್ದ. ತಿಳಿತಾ? ಅದಕ್ಕೆ ಇವರು ಏನು ಮಾಡಿದರು? ಉಳಿದು ಏನದಾವಲ್ಲ ಇಲ್ಲಿ ತನ ಅವು ಎಲ್ಲ ಖಂಡನ ಮಾಡ್ಕೊಂಬಂದ್ರೆ ಅವರು. ಹೌದಾ? ಯಾವ ಇವು ಅಂದ್ರೆ ಕಾರ್ಯ ಅಧ್ಯಾಸಗಳನ್ನೆಲ್ಲ ಹೊರ ತೆಗೆದುಬಿಟ್ರು ಅವ್ರು. ಯಾವ ಅಧ್ಯಾಸ, ಯಾವ ದೋಷ ಇಲ್ಲದು ಅಧ್ಯಾಸ ಆಕತ್ ನಡಿ, ಅದೇನು ಅವ ಬೇಕತ್ತೇನಿಲ್ಲ ಅಂತೇಳಕ್ಕೆ ಅವ 5 ಹೇಳಿದ್ದ. ಸತ್ಯ ವಸ್ತುವಿನ ಜ್ಞಾನ ಸಂಸ್ಕಾರ ಇರಬೇಕು, ಪ್ರಮಾತ ದೋಷ ಇರಬೇಕು, ಪ್ರಮಾಣ ದೋಷ ಇರಬೇಕು, ಪ್ರಮೇಯ ದೋಷ ಇರಬೇಕು, ಅಧಿಷ್ಠಾನದ ಸಾಮಾನ್ಯ ಜ್ಞಾನ ಇರಬೇಕು, ವಿಶೇಷದ ಅಜ್ಞಾನ ಇರಬೇಕು. ಅವಾಗ ಅಧ್ಯಾಸ ಆಕೈತಿ ಅಂತ ಇವು 5 ಹೇಳಿದ್ದ. ಇವ್ರು ಏನು ಮಾಡ್ಯಾರು ಅಂತ ಕೇಳಿದ್ರೆ ಅವು 4 ಹೊರಬಿಡ್ತಾರೆ, ತೆಗೆದುಬಿಡ್ತಾರೆ. ಅವು ಕಾರ್ಯಾಧ್ಯಾಸದ ಕಾರಣ ಅವು. ಆದ್ರೆ ಅಲ್ಲೊಂದು ಮಾತು ಹೇಳಿದ್ರೆ ನಿಮಗೆ ನೆನಪಿರ್ಬೇಕು. ಏನತ್ತ? ಜಾ ಕೋಯಿ ಬಿ ದೋಷ ನೈ ಹೋವೆ, ಎಲ್ಲಿ ಯಾವ ದೋಷ ಇಲ್ಲ ಅಂದ್ರೂ ಕೂಡ ಅವಿದ್ಯಾ ಒಂದು ದೋಷ ಇರ್ತೈತಿ ಅಂತ ಹೇಳಿದ್ರಲ್ಲ, ಅಟ್ಟ ಒಪ್ಕೊಂಡಾರೆ ಈಗ. ಹೆಂಗ ಅಂದ್ರೆ ಸಾಮಾನ್ಯ ಜ್ಞಾನ ಅಂದ್ರೆ ಇಲ್ಲಿ ಅದು ಒಂದು ಇದು ಮಾಡ್ಕೊಂಡಾರ. ಅವ್ನು ಹೇಳಿದ 5ರಲ್ಲಿ 4 ಕ್ಯಾನ್ಸಲ್ ಮಾಡಿಬಿಡಿದ್ರು. ಒಂದರ ಅವಿದ್ಯಾ ದೋಷ ಬೇಕಾಗ್ತೈತಿ. ಅದಕ್ಕೆ ಅವಿದ್ಯಾ ದೋಷ ಏಕದೋಷ ಹೋಯ್ತು ಬಿ ಅಧ್ಯಾಸ ಹೋಯ್ತು ಒಪ್ಕೊಂಡಾರ. ಅದನ್ನ ಈಗ ಸಿದ್ಧ ಮಾಡಾಕತ್ತಾರೆ. ಅಂದ್ರೆ ಅಜ್ಞಾನ ಅನ್ನೋದು ಒಂದು ದೋಷ ಐತಿ. ಆದ್ದರಿಂದ ಇಲ್ಲಿ ಅಧ್ಯಾಸ ಆಗಕ್ಕೆ, ಯಾಕಂದ್ರೆ ಈ ಜಗತ್ತನ್ನು ಅಧ್ಯಾಸ ಮಾಡೋದೈತಿ. ಹೌದಿಲ್ಲ? ಯಾಕೆ ಅಂದಾಗ ನಮ್ಮ ಜ್ಞಾನದಿಂದ ಮುಕ್ತಿ ಸಿದ್ಧ ಆಕೈತಿ. ಗುರಿ ಇಲ್ಲೇ ಐತಿ. ಅವ ಈ ಪ್ರಪಂಚ ಜಗತ್ತನ್ನ ಸಾಮಗ್ರಿ ಸಿಗಲಿಲ್ಲ, ಅಧ್ಯಾಸದ ಸಾಮಗ್ರಿ ಇಲ್ಲಂದ್ರೆ ಮತ್ತಿದು ಮಿಥ್ಯ ಅಲ್ಲ. ಜಗತ್ತು ಬಂದ್ ಅನ್ನೋದು ಮಿಥ್ಯ ಅಲ್ಲ, ಸತ್ಯ ಐತಿ. ಸತ್ಯ ಬಂದ ಜ್ಞಾನದಿಂದ ನಿವೃತ್ತಿ ಆಗೋದಿಲ್ಲ, ಕರ್ಮದಿಂದ. ಅದಕ್ಕೆ ಕರ್ಮದಿಂದ ಮುಕ್ತಿ ಹೇಳಿ ನಾವು ಅದನ್ನು ಹೇಳ್ತೇವೆ. ಅವನು ಹಿಂಗೆ ಬಂದಿದ್ದ. ಅದಕ್ಕೆ ಇವರು ಇಲ್ಲಿ ತನ ಏನು ಮಾಡಿದ್ರು ವೇದಾಂತಿಗಳು? ಅವು ಉಳಿದು ಕಾರ್ಯಾಧ್ಯಾಸದಲ್ಲಿ ನಾವು ಬೇಕವು. ನಾವು ಹೇಳ್ತಾ 5 ಹೇಳಿದ್ದಲ್ಲ, ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಇರಬೇಕು, ಪ್ರಮಾತ ದೋಷ ಇರಬೇಕು, ಪ್ರಮಾಣ ದೋಷ ಇರಬೇಕು, ಪ್ರಮೇಯ ದೋಷ ಇರಬೇಕು. ಅವನ್ನೆಲ್ಲ ಅವು ಹಗ್ಗದಲ್ಲಿ ಸಾಕು ತೋಡಾಗಬೇಕು. ಕಾರ್ಯಾಧ್ಯಾಸದಲ್ಲಿ ಬೇಕು.
ಈಗ ಏನು ನಡೆದದೆ? ಕಾರಣ ಅಧ್ಯಾಸ ನಡೆದೈತಿ. ಕಾರಣ ಅಂದ್ರೆ ಅವೆಲ್ಲಕ್ಕೂ ಕಾರಣ ಅಧ್ಯಾಸ. ಇದನ್ನು ನಾವು ಒಪ್ಪಬೇಕಲ್ಲ. ಅದಕ್ಕೆ ನಾವು ಜಗತ್ತನ್ನು ಅಧ್ಯಾಸ ಅಂತ ಹೇಳುವಲ್ಲಿ ಇದೊಂದು ನಮ್ಗೆ ಬೇಕಾಗಿದೆ. ಅಂದಾಗ ಅದೊಂದು ಅಧ್ಯಾಸ ಶುರು ಹೇಳಕ್ಕೆ ಇಲ್ಲಿ ಅನುಕೂಲ ಆಯ್ತು. ಇದು ಮಿಥ್ಯ ಆಕೈತಿ. ಅಧ್ಯಾಸ ಅಂದ್ರೆ ಮಿಥ್ಯ. ಆವಾಗ ನಮ್ಮ ಜ್ಞಾನದಿಂದ ಇದು ಹೋಗ್ತೈತಿ ಅನ್ನೋದು ಹಿಂಗೆ ಕುಂದ್ರಸಾವ್ದಾರೆ. ಗೊತ್ತಾತಲ್ಲ ಏನು ಅಭಿಪ್ರಾಯ ಅದಕ್ಕೆ ಬಂದಿದ್ದೀವಿ 87 ಮೇಲೆ. इस रीति से सत्य रूप करके ध्यान चेतन आनंद नित्य शुद्ध मुक्त ब्रह्म रूप करके अज्ञान आत्मा विषय बंध का अध्यास बने हैं. ಆತ್ಮನಲ್ಲಿ ಬಂದ ಮತ್ತೀಗ ಅದ ಅವ ಹೇಳಿದ್ದು ಒಂದು ಐತಲ್ಲ, ಅಧಿಷ್ಠಾನದ ಸಾಮಾನ್ಯ ಜ್ಞಾನ ಇರಬೇಕು, ವಿಶೇಷದ ಅಜ್ಞಾನ ಇರಬೇಕು. ಅದು ಗೊತ್ತಾಗ್ತಾನೆ. ಹಂಗಂದ್ರೆ ಏನು ಗೊತ್ತಾಗ್ತದೆ ಅಂದ್ರೆ ಆ ರಜ್ಜು ಸರ್ಪದೊಳಗೆ ನೋಡಿ, ಅಲ್ಲಿ ಮಂದಾಂಧ ಕಾಲದೊಳಗೆ ಏನು ಬಿದ್ದೈತಿ? ಹಗ್ಗ ಬಿದ್ದೈತಿ, ಹೌದಾ? ಆದರೆ ಅದು ಹಗ್ಗ ಅಂತೇಳಿ ಹಗ್ಗದ ಜ್ಞಾನ ಆಗೈತೇನ? ಅಲ್ಲ, ಇನ್ನೂ ಹಾವನು ಆಗಿಲ್ಲ. ಅದು ಹಾವನು ಇನ್ನ ದಿಲ್ಲಿ ದೂರ. ಈ ಕಡೆ ಮಾತಾಡ್ತೇನೆ. ನನಗೇನು ಇಲ್ಲಿ ಬಂದ ವಿಷಯದನ್ನು ಸಾಮಾನ್ಯ ಅನ್ನೋದನ್ನು ತಿಳಿಸೋದೈತೆ, ಸಾಮಾನ್ಯ ವಿಶೇಷಗಳನ್ನು ತಿಳಿಸೋದೈತಿ. ಅಲ್ಲಿ ಹಗ್ಗ ಬಿದ್ದೈತಿ. ಆದರೆ ಹಗ್ಗ ಥರ ಜ್ಞಾನ ಇಲ್ಲ. ಯಾಕಂದ್ರೆ ಆ ಸರ್ಪಕ್ಕೆ ಅಧಿಷ್ಠಾನ ಅನ್ನೋದು ಹಗ್ಗ. ಅದು ಹಗ್ಗತ್ತ ಜ್ಞಾನ ಆದ್ರೆ ವಿಶೇಷ ಜ್ಞಾನ ಆಯ್ತಲ್ಲ, ಅಧಿಷ್ಠಾನ ಜ್ಞಾನ ಆಯ್ತು. ಬಾಣಾಂತಿ ನಿವೃತ್ತಾಗಿ ಹೋಗತಿ. ಹಂಗನು ಹಗ್ಗಂತ ಜ್ಞಾನ ಆಗಿಲ್ಲ. ಏನತ್ತಾಗೈತಿ? ಅಲ್ಲಿ ಏನೋ ಬಿದ್ದೈತಿ, ಏನೋ ಐತೆ. ಅದು ಏನೈತೆ ಗೊತ್ತಿಲ್ಲ. ಮೊದಲು ಅಂದಾಗ ಇಲ್ಲಿ ಏನು ಐತೆ ಅಂದ್ರೆ ಮತ್ತಿದು ಏನೈತೆ ಅನ್ನೋದು ಗೊತ್ತಿಲ್ಲ. ಅಂದ್ರೆ ಸಾಮಾನ್ಯ ಐತಿಲ್ಲ, ಅದು ಜ್ಞಾನ ಏನೋ ಐತಿ ಅಂತ ಐತಿ. ಏನೈತಿ ಗೊತ್ತಿಲ್ಲ. ಇದಕ್ಕೆ ಸಾಮಾನ್ಯ, ಅದಕ್ಕನೆ ಇದಂ ಅನ್ನುತ್ತಾರೆ. ಇದು ಅತ್ತಾಗೈತಿ. ಆದ್ರೆ ಅದು ಏನು ಅತ್ತಾಗಿಲ್ಲ. ಇದಕ್ಕೆ ಸಾಮಾನ್ಯನೇ ಬೇಕು. ಅಂದ್ರೆ ಅಧಿಷ್ಠಾನದ ಸಾಮಾನ್ಯ ಜ್ಞಾನ ಇದು ಗೊತ್ತಾತಲ್ಲ. ಮತ್ತು ವಿಶೇಷದ ಅಜ್ಞಾನ ಅಂದ್ರೆ ಏನು? ಏನೈತನೋ ವಿಶೇಷ ಜ್ಞಾನ ಅದ್ರದ್ದು ಇಲ್ಲ, ಅಜ್ಞಾನ ಐತದು. ಅದು ಏನೈತೆ ಅನ್ನೋದು ಅಜ್ಞಾನ ಐತಿ. ಏನೋ ಐತಿ ಅತ್ತಿಟ್ಟ ಸಾಮಾನ್ಯ ಜ್ಞಾನ ಐತಿ. ಏನೈತೆ ಅನ್ನೋದು ಗೊತ್ತಿಲ್ಲ, ಅಜ್ಞಾನ ಐತೆ. ಅದು ಅಧಿಷ್ಠಾನದ ಸಾಮಾನ್ಯ ಜ್ಞಾನ, ವಿಶೇಷದ ಅಜ್ಞಾನ ಅಂದ್ರು ಹಿಂಗೈತೆ. ಅದು ತಿಳಿತ, ಈಗ ತಿಳಿತಿಲ್ಲ. ಅಂದ್ರೆ ಇಲ್ಲಿ ಅಧ್ಯಾಸ ಆಗಲಾಕ ಸಂಭವ ಐತೆ. ಹಿಂಗಲ್ಲ. ಅದಕ್ಕೆ सत्य वस्तु रूप के ज्ञात और चेतन आनंद अध्यास नित्य मुक्त ब्रह्म रूप करके अध्यास आत्मा से बंध का अध्यास बने. ಅಂದ್ರೆ ಏನು ಹೇಳಿದ್ರು? ಸತ್ಯ ರೂಪದಿಂದ ಜ್ಞಾತ ಐತಿ. ಸತ್ಯ ರೂಪ ಅಂದ್ರೆ ಐತಿ, ಐತಿ, ಏನೋ ಐತಿ. ಅದು ಸತ್ ಅಂದ್ರೆ ಇರುವಿಕೆ ಅಂತ. ಏನಕ್ಕೆ ಗೊತ್ತಿಲ್ಲ. ಅದು ಜ್ಞಾತ ಅಂದ್ರೆ ಇದು ಜ್ಞಾನ ಐತಿ. ಏನೋ ಐತಿ ಅಲ್ಲಿ ಅತ್ತಿಟ್ಟಾಗಿದೆ. ಚೇತನ ಆನಂದ ನಿತ್ಯ ಮುಕ್ತ ನಿತ್ಯ ಶುದ್ಧ ನಿತ್ಯ ಮುಕ್ತ ಬ್ರಹ್ಮರೂಪ ಕರ್ಕೆ ಅಜ್ಞಾತ. ಅಂದ್ರೆ ಆ ಹಗ್ಗದ ತಗೋಬೇಕಂದ್ರೆ ಅದು ಮುಪ್ಪುರಿ. ಹಾಗೆ ಹಂಗಿರ್ತತಿ. ಮುಪ್ಪುರಿ ಗುಂಜು ಕುಂಜಾದಿಗಳಿಂದ ಕೂಡಿದಂಥ ಹಗ್ಗ ಐತೆ ಅಂದ್ರೆ ಹಗ್ಗದ ವಿಶೇಷ ಜ್ಞಾನ. ಅದು
ಹೌದಿಲ್ಲ? ಹಂಗಾಗೈತಿ ಅಂತ ಜ್ಞಾನ ಇಲ್ಲ. ಏನೋ ಐತಿ ಇಷ್ಟ ಆಗೈತಿ, ಇದು ಸಾಮಾನ್ಯ ಜ್ಞಾನ. ವಿಶೇಷದ್ದು ಅಜ್ಞಾನ ಐತಿ. ಹಂಗ ಆತ್ಮನ ಬಗ್ಗೆನೂ ನಾನು ಇದ್ದೇನೆ ಅಂತ ಅಜ್ಞಾನಿಗೂ ಜ್ಞಾನ ಐತಿ. ನಾ ಇದ್ದೇನೆ, ಏನಿದ್ದೇನೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿಲ್ಲ. ಅದಕ್ಕೆ ಇದು ಸಾಮಾನ್ಯ ಜ್ಞಾನ. ಅದಕ್ಕೆ ನಾನು ಇದ್ದೇನೆ ಅನ್ನೋದು ಸದ್ರೂಪ. ಇದರ ಸಾಮಾನ್ಯ ರೂಪದ ಜ್ಞಾತ ಸಿದ್ಧಾತು. ನಾ ಆನಂದ ಸ್ವರೂಪ, ನಿತ್ಯ ಸ್ವರೂಪ, ಪೂರ್ಣ ಸ್ವರೂಪ ಬ್ರಹ್ಮನಿದ್ದೇನೆ ಅನ್ನೋದು ಅಜ್ಞಾತ ಐತಿ. ಇದ್ದೇನೆ ಅನ್ನೋದು ಇಷ್ಟ ಐತಿ. ಆದರೆ ಇವು ವಿಶೇಷಗಳು ಜ್ಞಾನ ಆಗಿಲ್ಲ ಆತ್ಮನ ಬಗ್ಗೆ. ಅದಕ್ಕಾಗಿ ಆತ್ಮ ವಿಷಯ ಬಂಧಕ ಅಧ್ಯಾತ್ಮನೆ ಈ ರೀತಿ ಸಾಮಾನ್ಯ ವಿಶೇಷ ಭಾವ ಏನು ಬಂದವಲ್ಲ, ಎಲ್ಲಿ ಆ ಬಂದ ಅಧ್ಯಾಸ ಆಗಲಿಕ್ಕೆ ಅವಕಾಶ ಐತಿ. ಅಧ್ಯಾಸ ರೂಪ ಬಂಧಕಿ ಜ್ಞಾನತೆ ನಿವೃತ್ತಿ ವಿಮನೆ. ಅಧ್ಯಾಸ ಆಯ್ತಂದ್ರೆ ಜ್ಞಾನದಿಂದ ಅಂದ್ರೆ ನಿವೃತ್ತಿನೂ ಸಂಭವಿಸ್ತೈತಿ. ನಮ್ಮ ಜ್ಞಾನ ನೀವು ವ್ಯರ್ಥ ಮಾಡ್ಲಿಕ್ಕೆ ನಿಂತಿದ್ದೆಲ್ಲ, ಅದು ವ್ಯರ್ಥ ಇಲ್ಲ. ಜ್ಞಾನದಿಂದ ಇದು ಮುಕ್ತಿ ಆಕತಿ. ಯಾತೆ ಗ್ರಂಥ ಪ್ರಯೋಜನ ಸಂಭವೇ, ಆದ್ದರಿಂದ ಗ್ರಂಥದ ಪ್ರಯೋಜನ ಸಂಭವಿಸುತ್ತದೆ. ಈಗ 87ನೇ 87ನೇ ಅಂಕದಲ್ಲಿ ಏನು ಹೇಳ್ತಾರೆ? 51ನೇ ಅಂಕದಲ್ಲಿ ಹಿಂದೆ ಮಾಡಿದ್ದವು. 51ನೇ ಅಂಕದಲ್ಲಿ ಅಲ್ಲಿಂದ 58 ತನಕ ಪೂರ್ವ ಪಕ್ಷಕ ಉತ್ತರ ಅವ ಶಂಕಾ ಮಾಡಿದ. ಏನು ಶಂಕಾ ಮಾಡಿದ್ದು ಗೊತ್ತದನ? ಅಲ್ಲಿ 51ನೇ ಅಂಕದಲ್ಲಿ ಇದು ಅಧ್ಯಾಸ ಅಂತೂ ಸಂಭವಿಸಲಿಲ್ಲ, ಜಗತ್ ಸತ್ಯ ಆಯಿತು, ಕರ್ಮದಿಂದ ಮುಕ್ತಿ. ಅದಕ್ಕೆ ನಾವು ಕರ್ಮದಿಂದ ಮುಕ್ತಿ ಹೇಳ್ತೇವೆ. ಏಕಭವಿಕವಾದಿ ಅವ. ಏಕಭವಿಕ, ಏಕಂದ್ರೆ ಕೇವಲ ಕರ್ಮದಿಂದ ಮುಕ್ತಿ ಅಂತ ಹೇಳೋದು. ಇದಕ್ಕಂದ್ರೆ ಏಕಂದ್ರೆ ಒಂದು ಜನ್ಮ ಅಷ್ಟ ಬರ್ತೈತಿ, ಅದರಿಂದ ಮುಕ್ತ ಕಾನು ಹಿಂಗೆ ಹೇಳೋದು ಅವಂದ. ಅದನ್ನು ಏಕಭವಿಕವಾದವನ್ನು ಕರ್ಮದಿಂದಲೇ ಮುಕ್ತಿ ಅನ್ನೋದನ್ನು 51ನೇ ಅಂಕದಲ್ಲಿ ಹೇಳಿದ್ದ. ನಿಮ್ಗೆ ಬೇಕಂದ್ರೆ ಅಲ್ಲಿ ತೆಗೆದು ನೋಡ್ಕೊರಿ. ಅದನ್ನೀಗ ಏನು ಮಾಡ್ತಾರೆ? ಅದಕ್ಕೆ ಉತ್ತರ ಹೇಳ್ತಾರೆ. ಅವ ಏನು ಪ್ರಶ್ನೆ ಮಾಡಿದ್ದಾರೆ ಈಗ 87ನೇ ಅಂಕದಿಂದ ಉತ್ತರ ಹೇಳ್ತಾರೆ. ಪೂರ್ವ ಪಕ್ಷಿ ಏನಂದಿದ್ದ ಅದನ್ನು ಸ್ವಲ್ಪ ನೆನಪು ಮಾಡಿಕೊಡ್ತಾರೆ. ಪೂರ್ವಕಯ ಅಂದ್ರೆ ಕೇವಲ ಕರ್ಮದಿಂದಲೇ ಮೋಕ್ಷ ಆಕೈತಿ ಅಂತ ಏಕಭವಿಕವಾದ ಪೂರ್ವ ಪಕ್ಷಿ ಹೇಳಿದ್ದ ತಿಳ್ತಾನೆ ಹೇಳೇನದು. ನಿಷಿದ್ಧ ಕಾಮ ಕರ್ಮಕ ತ್ಯಾಗ ಕರೆ. ನಿಮಗೆ ಕರ್ಮದಿಂದ ಮುಕ್ತಿ ಆಗ್ಬೇಕಾದ್ರೆ ಒಂದು ಹಾದಿ ಹೇಳ್ತೇನೆ, ಕೇಳ್ರಿ, ಹಂಗೆ ಮಾಡ್ರಿ ಅಂತ ಹೇಳ್ತಾನೆ. ಮತ್ತು ಹಂಗೆ ಮಾಡಕ್ಕೆ ಹೋದಿರಿ ಮತ್ತೆ. ಹೌದು. ನಿಷಿದ್ಧ ಕಾಮ್ಯ ಕರ್ಮ ತ್ಯಾಗ ಕರೆ ಅಂದ್ರೆ ನಿಷಿದ್ಧ ಕರ್ಮ ಅಂದ್ರೆ ಪಾಪ ಕರ್ಮ. ಪಾಪ ಕರ್ಮ ಮಾಡ್ಲಕ್ಕೆ ಹೋಗ್ಬೇಡ್ರಿ. ಕಾಮ್ಯ ಕರ್ಮ ಅಂದ್ರೆ ಯಾವುದೋ ಒಂದು ಫಲಾಪೇಕ್ಷೆಯಿಂದ ಕರ್ಮವನ್ನು ಮಾಡಕ್ಕೆ ಹೋಗ್ಬೇಡ್ರಿ. ನನಗೆ ಸ್ವರ್ಗಕ್ಕೆ ಹೋಗ್ಬೇಕು, ಅದಕ್ಕೆ ಹಿಂಗೇನು ಅದು ಅಪೇಕ್ಷೆ ಬೇಡ. ಹೆಂಗದ ಅವು ಎರಡೂ ತ್ಯಾಗ ಮಾಡಿ. ನಿಷಿದ್ಧ ಕರ್ಮ, ಕಾಮ್ಯ ಕರ್ಮ ಎರಡು ಬಿಟ್ಬಿಡ್ರಿ, ಅವ್ನು ಮಾಡಕ್ಕೆ ಹೋಗ್ಬೇಡ್ರಿ. ಅಂದ್ರೆ ಕರ್ಮದಿಂದ ಮುಕ್ತಿ ಹೆಂಗೆ ಆಕೈತನು ಹಾದಿ ಹೇಳ್ತಾನವ. ನಿತ್ಯ ನೈಮಿತ್ತಿಕ ಪ್ರಾಯಶ್ಚಿತ್ತ ಕರ್ಮ ಕರೆ. 3 ಕರ್ಮ ಮಾಡಿ. ಯಾವ? ನಿತ್ಯ ನೈಮಿತ್ತಿಕ ಪ್ರಾಯಶ್ಚಿತ್ತ. ಈ 3 ಕರ್ಮ ಮಾಡಿ. ಈ 3 ಕರ್ಮದಿಂದ ನಿಮಗೆ ಮುಕ್ತಿ ಆಗ್ತೈತೆ ಅಂತ ಅವ ಹೇಳ್ತಾನೆ. ನಾವು ಹೇಳೋದಿಲ್ಲ ಇದನ್ನು. ಯಾತೆ ನಿಷಿದ್ಧ ಕರ್ಮಕ್ಕೆ ಅಭಾವತೆ ನೀಚ ಲೋಕೋ ಪ್ರಾಪ್ತವೇನೆ. ಅಂದ್ರೆ ನಿಷಿದ್ಧ ಕರ್ಮ ಅಂದ್ರೆ ಪಾಪ ಕರ್ಮ. ನೀವು ಪಾಪ ಮಾಡೇ ಇಲ್ಲ ಅಂದ್ರೆ ನರಕಕ್ಕೆ ಹೋಗೋ ಸಂಭವ ಇಲ್ಲ, ನರಕಕ್ಕೆ ಹೋಗೋದಿಲ್ಲ. और ಕಾಮ್ಯ ಕರ್ಮಕ್ಕೆ ಅಭಾವತೆ ಉತ್ತಮ ಲೋಕೋ. ಕಾಮ್ಯ ಕರ್ಮ ಕಾಮನ ಇಟ್ಕೊಂಡು ನನಗೆ ಸತ್ತ ಮೇಲೆ ಸ್ವರ್ಗ ಆಗಲಿ ಅಂತೇಳಿ ಅದನ್ನು ಮಾಡಿಲ್ಲ, ಮಾಡಬೇಡ ಅಂತೇಳೇನಿ. ಮತ್ತು ಸ್ವರ್ಗಕ್ಕೆ ಹೋಗೋ ಅವಶ್ಯಕತೆಯೂ ಇಲ್ಲ.
ನಿತ್ಯ ನೈಮಿತ್ತಿಕ ಕರ್ಮ ನೈ करने थे जो ಪಾಪ ಹೋವೆ. ಅವ್ರ ಮತದಲ್ಲಿ ಏನೇ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಬಿಡಲಾರ್ದ ಮಾಡಬೇಕು. ನೀವು ಬಿಟ್ಟು ಅಂದ್ರೆ ಪಾಪ ಬರ್ತೈತೆ ಕಿರು ನೋಡಿ ಅಂತದೈತಿ. ಅದಕ್ಕೆ ಸೋ ತಿನ್ಕೆ करने थे ಹೋವೇನೆ ಏನು ಅಂದ್ರೆ ನಿತ್ಯ ನೈಮಿತ್ತಿಕ ಕರ್ಮ ನೈ करने थे ಪಾಪ ಬರ್ತಿತ್ತಲ್ಲ, ಅದನ್ನ ಮಾಡಿದ್ರೆ ಅಂದ್ರೆ ಪಾಪ ಬರಂಗಿಲ್ಲ. ಹಿಂಗ और इस जन्म विषय अथवा अन्य जन्म विषय पूर्व करे जो पाप. ಅದಕ್ಕೆ ಮೇನ್ ಹೇಳ್ತಾನ, ನೀವು ಹಿಂದಿನ ಜನ್ಮದಾಗೂ ಏನೋ ಪಾಪ ಮಾಡಿರ್ಬೋದು, ಬೇಡ ಈ ಜನ್ಮದಾಗ ಏನೋ ಪಾಪ ಮಾಡಿರ್ಬೋದು. ತಿನ್ಕಾ ಸಾಧಾರಣ ಅವರ ಸಾಧಾರಣ ಪ್ರಾಯಶ್ಚಿತ್ ಸೇ ನಾಶ ಹೋವೆ. ಅದಕ್ಕೇನು ಮಾಡ್ಬೇಕಂದ್ರೆ ತಿಳಿದೋ ತಿಳಿಲಾರ್ದೋ ಹಿಂದಿನ ಜನ್ಮದಾಗಲಿ ಈ ಜನ್ಮದಾಗಲಿ ಏನೋ ನಿಮ್ಮ ಕೈಯಿಂದ ಪಾಪ ಘಟಿಸಿದ್ವು ಅಂದ್ರೆ ನೀವೇನು ಮಾಡಬೇಕು, ಸಾಧಾರಣ ಪ್ರಾಯಶ್ಚಿತ್ತ ಅಸಾಧಾರಣ ಪ್ರಾಯಶ್ಚಿತ್ತ ಮಾಡಿರಿ. ಸಾಧಾರಣ ಪ್ರಾಯಶ್ಚಿತ್ತ ಅಂದ್ರೇನು, ಭಗವಂತನ ನಾಮಸ್ಮರಣೆ ಹೆಂಗೆ, ಮತ್ತು ಗಂಗಾ ಸ್ನಾನ, ಇವು ಸಾಧಾರಣ ಪ್ರಾಯಶ್ಚಿತ್ತ. ಅಸಾಧಾರಣ ಪ್ರಾಯಶ್ಚಿತ್ತ ಏನು ಅಂದರೆ ಯಾವ ತಿಳಿದು ಆ ಕರ್ಮವನ್ನು ನಿವೃತ್ತಿ ಮಾಡಿಕೊಳ್ಳೋ ಸಲುವಾಗಿ ಅಸಾಧಾರಣ ಪ್ರಾಯಶ್ಚಿತ್ತ ಮಾಡಬೇಕು. ಅವುಗಳಿಂದ ನಾಶ ಆಗಿಬಿಡ್ತೈತೆ ಅದು ಆ ಪಾಪ. ಪೂರ್ವ ಕರೆ ಜೋ ಕಾಮ್ಯ ಕರ್ಮ ತಿಂತೆ ಫಲ್ಕಿ ಇಚ್ಛಾಕೆ ಭಾವ. ಇಂದ ನೀವು ಹಿಂದಿನ ಜನ್ಮದಲ್ಲಿ ಏನೋ ಒಂದು ಫಲದ ಅಪೇಕ್ಷೆ ಇಟ್ಕೊಂಡು, ಏನು ಸ್ವರ್ಗಕ್ಕೆ ಹೋಗಬೇಕು ಅಥವಾ ಯಾವುದೋ ಒಂದು ಫಲದ ಅಪೇಕ್ಷೆ ಇಟ್ಕೊಂಡು ಮಾಡಿದ್ರಿ ಅಂದ್ರೆ ಈಗೇನು ಹೇಳ್ತಾನೋ ತಿನ್ಕೆ ಇಚ್ಛಾಕೆ ಅಭಾವತೆ. ಈಗ ಅವಾಗ ಇಂಥದ್ದನ್ನ ನಾ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ಬೇಕಂತೇಳಿ ಇಚ್ಛಾ ಇತ್ತ ಮಾಡಿದ್ದ. ಈಗೇನಾಯ್ತು, ಸ್ವರ್ಗಕ್ಕೆ ಯಾಕೆ ಹೋಗ್ಬೇಕು, ಮುಕ್ತ ಆಗಬೇಕು ಅಂತೇಳಿ ಈಗ ಚೇಂಜ್ ಆಗೈತಿ ಈಗ ಅವನ ವಿಚಾರ. ಅದಕ್ಕೆ ಈಗ ಅವ್ನು ಸ್ವರ್ಗಕ್ಕೆ ಹೋಗೋ ಇಚ್ಛಾ ಇಲ್ಲ. ಅದಕ್ಕೆ ಅಭಾವತೆ ಮುಮುಕ್ಷು ತಿನ್ಕಿ ಫಲ ಹೋವೇನೆ. ಇಚ್ಛಾ ಇಲ್ಲ ಅಂದ್ರೆ ಅದು ಫಲ ಕೊಡೋಂಗಿಲ್ಲ ಅಂತ ಹೇಳ್ತಾನೆ. ಮಾಡಿದ ಕರ್ಮ ಹೆಂಗೆ ಬಿಡ್ತಿರ್ಬೇಕು ಇವನ್ನ. ಮತ್ತು ಹಂಗಾದ್ರೆ ಅದು ಪಾಪ ಮಾಡಿ ಅದ್ರ ಫಲ ನಾವು ಅಲ್ಲಿ ಅಂದ್ರೆ ಬಿಡ್ತೈತೆ ಅದಕ್ಕೆ ಫಲ ಹೋವೇನೆ. ಯಾತೆ ಮುಮುಕ್ಷುಕು ಜ್ಞಾನ ಸೇ ವಿನಾ ಅಂದ್ರೆ ಜ್ಞಾನ ಬೇಕಾಗಿಲ್ಲ. ಜನ್ಮಾಂತರಕ ಅಭಾವ ಮೋಕ್ಷ ಹೋವೆ. ಜ್ಞಾನ ಯಾಕೆ ಬೇಕು, ಇಟ್ಟು ಕರ್ಮ ಮಾಡಿಬಿಟ್ರೆ ನಿಮಗೆ ಮೋಕ್ಷ ಆಗಿಬಿಡ್ತೈತಿ, ಭಾಳ ಹಗರೈತಿ ಅದು ತಮ್ಮ ಹೇಳ್ತಾನೆ. ಏಕಭೈಕವಾದಿ. ಈಗ ಇಟ್ಟೋತನ ಒಂದಾಯ್ತಾ, ಇನ್ನು ನಮ್ಮ ವೇದಾಂತ ಸಿದ್ಧಾಂತಿಗಳು ಹೇಳ್ತಾರೆ ಸೋ ಬನೇನೇ ನೀ ಹೇಳೋ ಮಾತು ಸಂಭವಿಸಂಗಿಲ್ಲ. ಯಾಕಪ್ಪ, ನಿತ್ಯ ನೈಮಿತ್ತಿಕ कर्म का भी स्वर्ग फल है. ನಿತ್ಯ ನೈಮಿತ್ತಿಕ ಕರ್ಮ ಏನು ಹೇಳಿಯಲ್ಲ, ನೀ ಬಿಡ್ಲಾರ್ದ ಮಾಡಬೇಕಂತೇಳಿ ಅದಕ್ಕೆ ಫಲ ಇಲ್ಲ. ಮಾಡಿದ್ರೆ ಫಲ ಇಲ್ಲ, ಮಾಡಲಿಲ್ಲ ಅಂದ್ರೆ ಪಾಪ ಬರ್ತೈತಿ ಅಂತ ಹೇಳ್ಯಾನ. ಆದರೆ ನಿತ್ಯ ನೈಮಿತ್ತಿಕ कर्म का भी स्वर्ग रूप फल है, फल ಐತಿ. ये वार्ता भाष्य कारण युक्ति सहित प्रमाण से प्रतिपादन करी है. ಏನಂತಾರ ವೇದಾಂತಿಗಳು, ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡಿದರೆ ಏನು ಫಲ ಇಲ್ಲ, ಪಾಪ ಬರೋ ಪಾಪ ಮಾತ್ರ ತಡೆಗಟ್ತೈತಿ, ಫಲ ಏನಿಲ್ಲ ಅಂತ ಹೇಳ್ಯಾರ. ಆದ್ರೆ ಶಂಕರಾಚಾರ್ಯರು ಆ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆಯುವಾಗ, ಬ್ರಹ್ಮಸೂತ್ರಕ್ಕೆ ಶಂಕರ ಭಾಷ್ಯ ಬರೆಯುವಾಗ ಅಲ್ಲಿ ಮಾತು ಹೇಳ್ಯಾರ. ಏನಂತ ಹೇಳ್ಯಾರು, नित्य नैमित्तिक कर्म का भी फल स्वर्ग रूप फल है. ನಿತ್ಯ ನೈಮಿತ್ತಿಕ ಕರ್ಮ ಯಾರು ಮಾಡ್ಯಾರ ಅವ್ರಿಗೆ ಸ್ವರ್ಗ ಸಿಗ್ತೈತೆ ಅಂತೇಳಿ ये वार्ता भाष्यकार ने, भाष्यकार ಅಂದ್ರೆ ಶಂಕರಾಚಾರ್ಯರು, युक्ति और प्रमाण से
ಪ್ರತಿಪಾದನಕರಿ ಎಲ್ಲಿ ಪ್ರತಿಪಾದನೆ ಮಾಡ್ಯಾರ? ಬ್ರಹ್ಮಸೂತ್ರಕ್ಕೆ ಶಾಂಕರ ಭಾಷ್ಯ ಬರೆಯುವಾಗ ಅಲ್ಲಿ ಹೇಳಿದ್ದಾರೆ. ಯಾತೆ ನಿತ್ಯ ನೈಮಿತ್ತಿಕ ಕರ್ಮಸೆ ಉತ್ತಮ ಲೋಕೋ ಪ್ರಾಪ್ತೋ ವೇಗ. ಶಂಕರಾಚಾರ್ಯ ಹೇಳ್ಯಾರ ಅಂದ ಮೇಲೆ ನಾವು ಯಾರ ಮಾತು ನಂಬವರು? ಶಂಕರಾಚಾರ್ಯ ಮಾತು ನಂಬವರು. ಜನ್ಮಕ ಅಭಾವ ಮನೇನೆ ಕರ್ಮ ಮಾಡಿ ಅಂದ್ರೆ ಮತ್ತದು ಫಲ ಸಿಗುವುದ. ಅದಕ್ಕಾಗಿ ಜನ್ಮದ ಅಭಾವ ಆಗುವುದಲ್ಲ. ನಿತ್ಯ ನೈಮಿತ್ತಿಕ ಕರ್ಮ ಕಾ ಜೋ ಫಲ ಅಂಗೀಕಾರ ನೈ ಕರೆ ತೋ, ಒಂದು ವೇಳೆ ನಿತ್ಯ ನೈಮಿತ್ ಕರ್ಮಗಳನ್ನು ಮಾಡಿ ಅದಕ್ಕೆ ಫಲ ಇಲ್ಲ ಹಿಂಗೆ ಮಾಡಿ ಅಂಗೀಕಾರ ಮಾಡಿದರೆ ನಿತ್ಯ ನೈಮಿತ್ತಿಕ ಕರ್ಮ ಕಾ ಬೋಧಕ ಜೋ ವೇದ ಸೋ ನಿಷ್ಫಲ ವೇಗ. ಇದನ್ನೆಲ್ಲ ಕರ್ಮ ಬೋಧ ಮಾಡವು ಯಾವ? ವೇದಗಳು. ಮತ್ತು ಅದಕ್ಕೆ ಫಲ ಇಲ್ಲಂದ್ರೆ ಆ ವೇದ ವ್ಯರ್ಥ ಆಗ್ತಾವು, ನಿಷ್ಫಲ ಆಗ್ತಾವು. ಅವು ನಮಗೆ ಶ್ರುತಿಯೇ ಪ್ರಮಾಣ ಹೇಳ್ಯಾರ, ಅದೇ ಪ್ರಮಾಣ ಐತಿ. ಆದ್ದರಿಂದ ಮತ್ತೆ ನಿನ್ನ ಮಾತು ಕೇಳಿದ್ರೆ ಅವು ವ್ಯರ್ಥ ಆಗ್ತಾವ. ಕಾಯತೆ जो नित्य नैमित्तिक कर्म नहीं करने थे पाप होवे तो ಅವು ಮಾಡಿಲ್ಲ ಅಂದ್ರೆ ಪಾಪ ಬರ್ತೈತೆ ಅಂತ ನೀವು ಹೇಳ್ಯಾರ. ಹಂಗೆ ಪಾಪ ಬರ್ತಿತ್ತು ಅಂದ್ರೆ ತಾ ಪಾಪಕ್ಕೆ ಅನುತ್ಪತ್ತಿ ತಿನ್ಕ ಫಲ ಮನೆ. ಅಂದ್ರೆ ಈಗ ಮಾಡಿಲ್ಲ ಅಂದ್ರೆ ಆ ಪಾಪ ಅದು ಅನುತ್ಪತ್ತಿ ಅಂದ್ರೆ ಆ ಪಾಪವನ್ನು ಹುಟ್ಟದಂತೆ ಮಾಡುವುದೇ ಅದರ ಫಲ ಹಾಕಿತ್ತ. तिनका फल बने सो नित्य नैमित्तिक कर्म के नहीं करने ते पाप बने नहीं. ಆದ್ರೆ ಮಾಡಿಲ್ಲ ಅಂದ್ರೆ ಹೆಂಗೆ ಫಲ ಇದು ಬರ್ತೈತದ? ಮಾಡಿದವು ಮಾಡಿದ ದುಡ್ಡು ಮಾರೇ ಅಲ್ಲಕ್ಕೆ ಬರ್ತೈತಿ. ಏನೂ ಮಾಡಿಲ್ಲ ಅಂದ್ರೆ ಪಾಪ ಬರ್ತೈತಿ. ನಿನಗಂದ್ರೆ ಏನು ಮಾಡ್ಬೇಕು ಹೇಳ? ಹೇಗಲ್ಲ ಪಾಪ ಹೋಯೇನೆ ಅದಕ್ಕೆ ಪಾಪ. ಏನೂ ಮಾಡಲಾರ್ದು ಸುಮ್ಮಿದ್ದವ್ರಿಗೆ ಪಾಪ ಹೆಂಗೆ ಬರ್ತೈತಿ? ಕೊನೆಗೆ ಕಾಯ್ತಿ जो नित्य नैमित्त कर्म का नहीं करना तो अभाव रूप. ಏನೂ ಮಾಡೇ ಇಲ್ಲ ಅಂದ್ರೆ ಅಭಾವ ಆಯ್ತಿಲ್ಲೋ. और पाप भाव रूप, पाप भाव रूप ಐತಿ. अभाव से भाव की उत्पत्ति होवे नहीं. अभावದಿಂದ ಭಾವ ಹುಟ್ಟೋದಿಲ್ಲ. ಯಾತೆ ನಿತ್ಯ ನೈಮಿತ್ತ कर्म के नहीं करने ते पाप होवे हैं ये कहना बने नहीं. ಆದ್ದರಿಂದ ಪಾಪ ಬರ್ತೈತೆ ಅಂತ ಅಂದದ್ದು ಈ ಮಾತು ಸರಿಯಲ್ಲ. जो नित्य नैमित्तिक कर्म के नहीं करने थे पाप की उत्पत्ति अंगीकार करे तो ಆ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡಲಿಲ್ಲ ಅಂದ್ರೆ ಪಾಪ ಬರ್ತೈತೆ ಅಂತ ಹೇಳಿದ ಮಾತು ಏನೈತಲ್ಲ अंगीकार करे तो अभाव ते भाव की उत्पत्ति होवे नहीं. ये दूसरे अध्याय में भगवान ने कहा है तासे विरोध होएगा. ಅಲ್ಲಿ ನಾ ಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಅಂತೇಳಿ ಗೀತೆಯಲ್ಲಿ ಹೇಳ್ಯ. ಅದಕ್ಕೆ ಅದು ವಿರೋಧ ಆಗ್ತೈತಿ. नित्य नैमित्तिक कर्म के अभाव थे भाव रूप पाप की उत्पत्ति बने नहीं. इस रीति से नित्य नैमित्तिक कर्म का पाप की अनुत्पत्ति फल नहीं. ಮಾಡಿಲ್ಲ ಅಂದ್ರೆ ಪಾಪ ಅದಕ್ಕೆ अनुत्पत्ति फल अल्ल किंतु नित्य नैमित्तिक कर्म से बिना भी पाप की अनुत्पत्ति सिद्ध है. ಅವು ಮಾಡಲಿಲ್ಲ ಅಂದ್ರೂ ಕೂಡ ಪಾಪ ಮೊದಲೇ ಸಿದ್ಧ ಐತಿ. ಯಾತೆ ನಿತ್ಯ ನೈಮಿತ್ತಿಕ कर्म का जो स्वर्ग रूप फल अंगीकार नहीं करे तो ನಿತ್ಯ ನೈಮಿತ್ತಿಕ ಕರ್ಮಗಳನ್ನೇನು ಮಾಡಲಿಲ್ಲ ಅಂದ್ರೆ ಅಲ್ಲ ನಿತ್ಯ ನೈಮಿತ್ತಿಕ ಕರ್ಮಕ್ಕೆ ಒಂದು ವೇಳೆ ಸ್ವರ್ಗ ರೂಪ ಫಲ ಅಂಗೀಕಾರ ಮಾಡಲಿಲ್ಲ ಅಂದರೆ कर्म निष्फल होवेंगे. कर्म निष्फल ಆಗ್ತಾವು. निष्फल जो नित्य नैमित्तिक कर्म है तिनका बोधक वेद भी निष्फल होएगा. ಮತ್ತು ಆ ಕರ್ಮಗಳನ್ನು ಬೋಧ ಮಾಡ್ತಕ್ಕಂಥ ವೇದನೂ ಕೂಡ ನಿಷ್ಫಲ ಆಗ್ತಾವು. ಯಾತೆ ನಿತ್ಯ ನೈಮಿತ್ತಿಕ कर्म से भी ಸ್ವರ್ಗ ಫಲ ಹೋವೆ. ಆದ್ದರಿಂದ ಏನು ನಿತ್ಯ ನೈಮಿತ್ತಿಕ ಕರ್ಮ ಮಾಡ್ಯಾನಂದ್ರೆ ಆ ಪುಣ್ಯದ ಪ್ರಭಾವದಿಂದ ನಾವು ಸ್ವರ್ಗ ಆಗ್ತೈತಿ. 88ನೇ
पूर्व कया जो जन्मांतर के जो काम कर्म है तिनका इच्छा के भावते ಫಲವೇನೆ ಅಂದಿದ್ದ. ಏನು ಜನ್ಮಾಂತರಕ್ಕೆ ಅಂದ್ರೆ ಹಿಂದಿನ ಜನ್ಮದಲ್ಲಿ ಹಿಂದೆ ಎಷ್ಟೋ ಜನ್ಮ ಬಂದು ಹೋಗ್ಯಾವಲ್ಲ, ಆವಾಗ ಕಾಮ್ಯ ಕರ್ಮ ಹೇ, ಏನೋ ಒಂದು ಫಲದ ಅಪೇಕ್ಷೆಯಿಂದ ಕಾಮನ ಮಾಡಿದ್ದ ಕರ್ಮ ಅವು ತಿನ್ಕಿ ಇಚ್ಛಾಕೆ ಭಾವತೆ ಫಲ. ಈಗ ಅವ್ನಿಗೆ ಇಚ್ಛಾ ಇಲ್ಲ ಅಂದ್ರೆ ಅವು ಬಿಟ್ಟು ಬಿಡ್ತಾವ ಅಂದ್ರೆ ನೀವು ಹೇಳ್ದಾಗ ಕೇಳ್ತಾವ ಅಂದಾಗ. ಅಂದ್ರೆ ಅದಕ್ಕೆ ಒಂದು ಉದಾಹರಣೆನೂ ಕೊಟ್ಟಿದ್ದಾವ. ಏನ ಒಬ್ಬಗ ಈಗ ನನ್ನ ಮಗನ ಲಗ್ನ ಐತಿ, ಲಗ್ನ ಮಾಡೋದೈತಿ, ನೀವು 1 ಲಕ್ಷ ರೂಪಾಯಿ ಕೊಡಪ್ಪ ಅಂತ. ಆಯ್ತು ಹೇಳಪ್ಪ ಕೊಡ್ತೇನೆ. ಯಾವಾಗ? ಅದು ಏಪ್ರಿಲ್ ಮೇ ತಿಂಗಳದಾಗ ಮಾಡೋದೈತೆ ಅಂದ. ಹ್ಞೂ ಅಂದ. ಮುಂದೆ ಹೋಗಿ ಹೇಳ್ದ, ಈ ವರ್ಷ ನಮಗೆ ಜನ ಬೇಡ, ಮುಂದಿನ ವರ್ಷ ಮಾಡೋಣ ಅಂತ ವಿಚಾರ ಐತಿ, ಅದಕ್ಕೇನು ರೊಕ್ಕ ಬೇಡ ಅಂದ್ರೆ ಬಿಡ್ತಾನೆ ಇಲ್ಲ ಅವ್ನು ಸಾವುಕಾರ. ಹಿಂಗೆ ಉದಾಹರಣೆ ಕೊಟ್ಟಿದ್ದಾವೆ. ಸಾವುಕಾರ ಬಿಡ್ಬೋದು, ಆದರೆ ವೇದ ಉಪನಿಷತ್ತು ಬಾಧಿತ ಕರ್ಮ ಬಿಡ್ಬೇಕಲ್ಲ ನೀನು. ಅದು ಮಾತಾ ಬೇರೆ, ಕೊಡ್ತೋಳು ವ್ಯವಹಾರ ಅದು, ಕರ್ಮ ಅಲ್ಲ ಅದು. ಅದು ಪುಣ್ಯ ಪಾಪ ಕರ್ಮನ ಅಲ್ಲ. ನಿನಗೇನು ಜरूरत ಐತಿ, ನೀ ಇನ್ನೊಬ್ಬರ ಕಡೆ ಸಾಲ ತೊಗೊಂಡು ಇದರಿಂದ ಪುಣ್ಯ ಬರ್ತೈತೆ ಏನು ಪಾಪ ಬರ್ತೈತಿ? ಎರಡೂ ಸಂಬಂಧ ಇಲ್ಲಿ ಅದನ್ನು ತಂದು ಇದಕ್ಕೆ ಹಚ್ತ ನಾವು. सो वार्ता भी बने नहीं, कहाँ थे कर्म रूपी बीज से 2 अंकुर उत्पन्न हुए. ಇಲ್ಲಿ ಸ್ವಲ್ಪ ಲಕ್ಷ್ಯ ಪಟ್ಟು ಕೇಳಿ. ಪ್ರತಿಯೊಬ್ಬರು ಸುಮ್ಮಿರುವುದೇ ಇಲ್ಲ, ಕರ್ಮ ಮಾಡ್ತಾ ಇರುತ್ತಾರೆ. ಕರ್ಮಗಳು ತ್ರಿಕರಣಗಳಿಂದ ಆಗುತ್ತವೆ, ದೇಹದಿಂದ, ವಾಣಿಯಿಂದ, ಮನಸ್ಸಿನಿಂದ. ಏನದ ಚಂತನಕ ನಾವೇನು ವ್ಯವಹಾರ ಮಾಡ್ತೀವಿ, ಆ ವ್ಯವಹಾರದಲ್ಲಿ ಅವು ಒಮ್ಮೆ ಪುಣ್ಯನೂ ಆಗ್ತಿರ್ತೈತಿ, ಒಮ್ಮೆ ಯಾರು ನಿಂದ ಮಾಡಿದ್ರೆ ಪಾಪನೂ ಆಗ್ತಿರ್ತೈತಿ, ಹಿಂಗೆ ಆಗ್ತಿರ್ತೈತಿ ಅದು. ಅದಕ್ಕೆ ಆ ಕರ್ಮರೂಪ ಅಂಕುರದೇ ಈ ಬೀಜ, ಅದು ಕರ್ಮ ಅನ್ನೋದು ಬೀಜ ಇದೆ. ಆ ಬೀಜಕ್ಕೆ 2 ಅಂಕುರು ಉತ್ಪತ್ತಿ ಆಗುತ್ತವೆ. ಅದನ್ನು ಹೇಳೋದಾಗಿ कर्म रूप बीज के 2 अंकुर उत्पन्न हुए, एक तो वासना, दूसरा दृष्ट. ಅದು ಪುಣ್ಯನೇ ಇರಲಿ ಪಾಪನೇ ಇರಲಿ, ಅದು ಕರ್ಮ ಅಂದ್ರೆ ಬೀಜ. ಅದು ಬೀಜ ಅಂತ ತಿಳ್ಕೊ, ಕರ್ಮ ಮಾಡಿದ ಕರ್ಮ. ಅದಕ್ಕೆ ಮುಂದೆ ಏನಾಕತಿ, 2 ಅಂಕುರ ಉತ್ಪತ್ತಿ ಆಕ್ಕವ. ಬೀಜದ 2 ಎಲೆಯರು ಹೇಳ್ತಾವಿಲ್ಲ, ಹಿಂಗೆ ಆದ್ರೆ ನೋಡಿರಿಲ್ಲ. 2 ಅಂಕುರ ಉತ್ಪತ್ತಿ ಆಕ್ಕವು. ಅವುಗಳಲ್ಲಿ ಯಾವವು ಒಂದು ಅದೃಷ್ಟ ಅನ್ನೋದಿದು, ಇದು ನಡುವಿನ ಮೇಲೆ ಅದೃಷ್ಟ, ಇದು ವಾಸನಾ. ಏನು ಕರ್ಮರೂಪ ಬೀಜಕ್ಕೆ ಅದೃಷ್ಟ ಅನ್ನೋದೊಂದು, ವಾಸನಾ ಅನ್ನೋದೊಂದು 2 ಎಲೆಗಳಿದ್ದಾವ ತಿಳ್ಕೊ. ಧರ್ಮ ಕಾ ನಾಮ ಅದೃಷ್ಟ. ಧರ್ಮ ಏನೈತಲ್ಲ ಮಾಡಿದ್ದು ಪುಣ್ಯ ಪಾಪ, ಅದಕ್ಕೆ ಅದೃಷ್ಟ ಥರ. ಶುಭ ಕರ್ಮ ಸೇತೋ ಶುಭ ವಾಸನಾ धर्म रूप अंकुर होवे. अशुभ वासना से अशुभ का वासना अधर्म अंकुर उत्पत्ति होवे. शुभ वासना से तो आगे शुभ कर्म में प्रवृत्ति होवे है, और धर्म से सुख का भोग होवे. अशुभ वासना से अशुभ कर्म में प्रवृत्त होवे, अधर्म से दुख का ಭೋಗ ಹೋವೆ. ಅಂದರೆ ಏನು ಇದನ್ನು ಕೇಳಿ. ಈಗ ಒಂದು ನೀವು ದಾನ ಧರ್ಮ ಯಾವುದೋ ಒಂದು ಪುಣ್ಯ ಕರ್ಮ ಮಾಡಿದ್ರೆ ತಿಳಿ. ಪುಣ್ಯ ಕರ್ಮ ಮಾಡಿ ಆ ಪುಣ್ಯ ಕರ್ಮವೆಂಬ ಬೀಜಕ್ಕೆ 2 ಅಂಕುರ ಉತ್ಪತ್ತಿ ಆಗುತ್ತವೆ. ಅದು 2 ಅಂಕುರದಲ್ಲಿ ಏನದಾವೋ, ಒಂದು ಅದೃಷ್ಟ ಐತಿ, ಒಂದು ವಾಸನ ಐತಿ. ಅದೃಷ್ಟದ ನೇಮ ಏನು? ಕರ್ಮ ಮಾಡಿ ಅಂದ್ರೆ ಅದು ಫಲ ಕೊಟ್ಟ ತಿರುವುದ.
ಪುಣ್ಯಕರ್ಮ ಇತ್ತಂದ ಮೇಲೆ ಅದು ಪುಣ್ಯದ ಫಲ ಏನದು ಸುಖ. ನಿನಗೆ ಸಂಸಾರದಲ್ಲಿ ಯಾವುದೇ ಒಂದು ರೀತಿಯಿಂದ ಸುಖ ಬರ್ತದೆ. ಸುಖ ಬಂತು, ಸುಖ ಬಂತು ಅಂದ್ಕೊಳ್ಳೇನ ಅವಾಗ ಏನಾಯ್ತು? ಈಗ ಮತ್ತೆ ಅದ ಇಟ್ಟ ತಿಳ್ಕಾದ್ರೆ ಭಾಳ ದಿನ 10-15 ವರ್ಷ ಆಯ್ತು ಮಗನ ಲಗ್ನ ಮಾಡಿದ್ದ, ಮಕ್ಕಳಾಗಿದ್ದಿಲ್ಲ, ಈಗ ಒಂದು ಗಂಡು ಮಗ ಹುಟ್ಟಿತ್ತು ಅಂದ್ರೆ ಸಂತೋಷ ಅದ. ಹಿಂಗಾದ ಮಾಡಿದ ನೀ ಪುಣ್ಯ ಅದು ಏನಾಯ್ತು? ಅದು ಫಲ ಕೊಟ್ಟು ಸುಖ ಆಯ್ತಲ್ಲ, ಸುಖಕ್ಕೆ ಕಾರಣ ಆಯ್ತು. ಅದು ಅದೃಷ್ಟು ಮುಗೀತು. ಅದ್ರ ತಗದು ಪುಣ್ಯಕರ್ಮ ಐತಿ ಬೀಜ, ಅದರಿಂದ ಸುಖ ಕೊಟ್ಟು ಮುಗೀತದ್ರೆ ಬಾಳೆ ಫಲ ಕೊಟ್ಟು ಮುಗಿತೈತೆ. ಹಂಗೆ ಮುಗೀತದ. ಇದು ವಾಸನ ಐತೆ. ವಾಸನ ಎಂಥದೈತೆ? ಅದು ಪುಣ್ಯಕರ್ಮ ಐತಲ್ಲ, ಪುಣ್ಯ ವಾಸನ ಐತಿ. ಇನ್ನು ಮತ್ತೆ ನಾ ಪುಣ್ಯ ಮಾಡಬೇಕಂತಿರ್ತೈತಿ. ಹೇಳ್ತಾನೆ ಪುಣ್ಯಕರ್ಮ ಮಾಡೋರು ಏನು ಇರ್ತಾರಲ್ಲ, ಯಾರು ಪುಣ್ಯ ದಾನ ಧರ್ಮ ಪರೋಪಕಾರ ಇಂಥ ಭಾಳ ಯಾವತ್ತೂ ಅವ್ರ ಭಾವನಾದೊಳಗೆ ಇರ್ತಾವಲ್ಲ, ಆ ಮನುಷ್ಯನಾಗ ಯಾವತ್ತೂ ಇದೇ ಇರ್ತೈತಿ. ನಾ ಪುಣ್ಯ ಇನ್ನ ಪುಣ್ಯ ಹಿಂಗೆ ವಾಸನ, ಪುಣ್ಯಮಯ ವಾಸನ ಇರ್ತೈತಿ. ಅದು ಅಂದ್ರೆ ಏನು ಮಾಡ್ತೈತಿ? ಅದು ವಾಸನ ಇವನು ಪುಣ್ಯಕರ್ಮದಲ್ಲೇ ಪ್ರವೃತ್ತಿ ಮಾಡ್ತೈತಿ. ಗೊತ್ತಾತಲ್ಲ? ಪುಣ್ಯದ ಫಲ ಇದ್ದರಿಂದ ಅದು ಸುಖ ಕೊಟ್ಟು ಅದೃಷ್ಟು ಮುಗೀತ. ವಾಸನ ಏನು ಮಾಡ್ತೈತಿ? ಇನ್ನು ಮುಂದೆ ಮತ್ತೆ ಪುಣ್ಯದಲ್ಲೇನ ನಿನ್ನ ಪ್ರವೃತ್ತಿ ಮಾಡ್ತೈತಿ. ಪುಣ್ಯ ಮಾಡ್ಲಕ್ಕ ಹಚ್ತೈತಿ. ಇದು ಪುಣ್ಯದಾಯ. ಪಾಪ ಮಾಡಿದ್ದಿ ಅಂದ್ರೆ ಆ ಪಾಪ ರೂಪ ಕರ್ಮದ ಬೀಜ. ಅದರಿಂದನೂ 2 ಅಂಕುರದ ಅದೃಷ್ಟ ವಾಸನ. ಅದು ಪಾಪದ ಬೀಜ ಐತಲ್ಲ, ನೀ ಪಾಪ ಕರ್ಮ ಮಾಡಿ ಆ ಅದೃಷ್ಟ ಏನು ಮಾಡ್ತೈತಿ? ಪಾಪದ ಫಲ ಏನು? ದುಃಖ. ಪಾಪದ ಫಲ ದುಃಖ. ಸಂಸಾರದೊಳಗೆ ನಿನಗೆ ಒಮ್ಮೊಮ್ಮೆ ಇದು ಇರ್ತೈತಲ್ಲ, ಮಗ ಹರೇಕ್ ಬಂದಿದ್ದು ಕರೆ ಸತ್ತ, ಆಕ್ಸಿಡೆಂಟ್ ಆಯ್ತು, ಹಂಗಾಯ್ತು, ಸಂಸಾರದೊಳಗೆ ಬರ್ತಾವಿಲ್ಲ ದುಃಖ. ಇದು ಪಾಪದ ಫಲ ದುಃಖ ಕೊಟ್ಟತ್ ನಿನಗೆ. ದುಃಖ ಕೊಟ್ಟು ಅದೃಷ್ಟ ಮುಗಿತಾರ. ಫಲ ಕೊಡ್ತದ, ಪಾಪದ ಫಲ ದುಃಖ ಕೊಟ್ಟು ಮುಗಿತದ. ಅದೃಷ್ಟ ವಾಸನ ಐತಿ. ಆ ವಾಸನ ಏನು ಮಾಡ್ತೈತಿ? ಅಂದ್ರೆ ನಿನ್ನ ಪಾಪದ ಕೆಲಸನ ಮಾಡ್ಲಾಕ ಎಳಿತೈತೆ. ಅದ ಹುಷಾರ್. ಅದಕ್ಕೆ ನಿಜಗೊಂಡ್ರು ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನೇ ಮಾಡು ಅಂತ ಹೇಳ್ಯಾರ. ಯಾಕಂದ್ರೆ ಅಟ್ರಪೂರ್ತಿ ಮುಗಿಸೋ ಮಾತಿಲ್ಲಿ. ಇದು ನೀವೊಮ್ಮೆ ಪಾಪ ಮಾಡಿದೆ ಅಂದ್ರೆ ಮುಂದೆ ಆ ದುಃಖ ಅಂತೂ ಆಕೈತಿ. ಪಾಪದ ಫಲ ಆ ವಾಸನ ಮತ್ತು ಪಾಪದ ಕಡೆಗೇನೆ ಎಳಿತೈತಿ. ಹಿಂಗಾಗಿ ನಿನಗೆ ಪರಂಪರಾ ದುಃಖದ ಕಡೆಗೇನೆ ಎಳ್ಕೊಂಡು ಹೋಗ್ತೈತಿ. ಅದಕ್ಕೆ ಪಾಪ ಮಾಡಬೇಡ. ಹಿಂಗ ಆ ಅಂಕುರ ವಾಸನ ಏನೈತಿ ಆ ಕಡೆ ಪಾಪದ ವಾಸನ ಐತಲ್ಲ, ಅದ ಪಾಪದ ಕರ್ಮ ಕಡೆನೇ ಎಳಿತೈತಿ. ಮಾಡಬೇಕು ಪಾಪ, ಅದನ್ನ ಮಾಡಬೇಕಂತೇಳಿ ಹೆಂಗಾಕೈತಿ. आयतो पूर्व कया जो जन्मांतर का जो काम कर्म तिनका इच्छा के बहुत हेड़े सो अर्थ भी बने ने कहा थे कर्म रूपी बीचे 2 अंकुर होवे ಇದನ್ನೆಲ್ಲ ಈಗ ಇಲ್ಲಿ ತನ ಓದ್ಕೊಂಡು ಹೇಳಿ ಬಂದೆ. ಅದ್ರ ಪೂರ ಈಗ ಹೇಳಿದ್ನ ಅದಿಲ್ಲ. अधर्म से दुख का भोग होवे। इस रीति से वासना रूप और अदृष्ट रूप अंकुर कर्म रूपी बीज से होवे है। 3 विषय वासना रूप अंकुर का तो उपाय से नाश होवे इनके ಅದು ಆ ವಾಸನಾ ಅದೃಷ್ಟದ ಬಗ್ಗೆ ಎಲ್ಲ ಹೇಳಿಬಿಟ್ಟಿವೆ. ಇನ್ನು ಮುಂದೆ ಏನು ಹೇಳ್ತಾರೆ ಅವರು? ವಾಸನಾ ಅನ್ನೋದೇನು ಅಂಕುರ ಐತಲ್ಲ, ಅದು ಅದೃಷ್ಟ ಅಂತೂ ಬದಲಾವಣೆ ಇಲ್ಲ. ಅದು ಉಂಡತ್ತಿರ್ಬೇಕಾದ್ರೆ ಬಿಟ್ಟದ್ದಲ್ಲ. ಆದರೂ ಆ ವಾಸನ ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಐತಿ. ಹಿಂಗ वासना रूप अंकुर का तो उपाय से नाश होवे है।
ಈಗ अदृष्ट रूप अंकुर का फल की उत्पत्ति से बिना किसी प्रकार से भी नाश होवे नहीं ಏನೋ ಅದೃಷ್ಟ ರೂಪ ಅಂಕುರ ಆಗಲೇ ಹೇಳಲ್ಲ ಫಲ ಉತ್ಪತ್ತಿ ಆಗಲಾರ್ದನ ಅದು ಫಲ ಕೊಟ್ಟ ತೀರ್ಲಾರ್ದನ ಯಾವ ಉಪಾಯ ಮಾಡ್ಕೊಂಡ್ರು ಯಾ ಬೇಕಾ ದೇವ್ರಿಗೆ ಹೋಗಿ ಎಲ್ಲಿ ಬೇಕಾದ್ರೂ ನೀರು ಬೇರೆ ಬಿಡುವುದಿಲ್ಲ ನೀವು ಉಂಡ ತಿರ್ಬೇಕಾದ್ರೆ नाश होवे नहीं ये शास्त्र का निर्णय है ನಿನ್ನೇನು ಮಾಡ್ತಿ ದೇವತೆಗಳ ರಾಜ ಇಂದ್ರನ ಓಡಾಡ್ಸಿ ಅದಕ್ಕೆ ಆದ್ದರಿಂದ ये शास्त्र का निर्णय है अशुभ कर्म अशुभ कर्म से उत्पन्न हुआ जो अशुभ वासना रूप अंकुर अशुभ कर्म ಅಂದ್ರೆ ಪಾಪ ಕರ್ಮ ಅದರಿಂದ ಏನು ಅಶುಭ ವಾಸನ ಉತ್ಪನ್ನ ಆಗೈತಿ ಅದಲ್ಲ ಅಂದ್ರೆ ಅಶುಭ ವಾಸನ ಅಂದ್ರೆ ಕೆಟ್ಟ ವಾಸನ ಪಾಪ ಕರ್ಮದ ಮಾಡ್ಬೇಕಂತ ಹಿಂಗೆ ಅಂಕುರ ಹೋವೆ ತಾಕಾತು ಸತ್ಸಂಗ ಆದಿಕ್ ಉಪಾಯತೆ ನಾಶ ಹೋವೆ ಸತ್ಸಂಗ ಮಾಡ್ರಿ ಸತ್ಸಂಗ ಮಾಡಿರಿ ಅಂತೇಳಿ ಹೇಳ್ತಾರಲ್ಲ ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ ನಿತ್ಯ ಜ್ಞಾನಿ ಆದ ಮೇಲೆ ಮನಕ್ಕೆ ಚಿಂತೆ ಏತಕ್ಕೆ ಯಾವ್ದ್ರ ಚಿಂತೆ ಮಾಡ್ತೀವಿ ಈಗ ಅಂದ್ರೆ ತೀರ್ಥಕ್ಕೆ ಹೋಗೋ ಜರುತ್ತಿಲ್ಲ ಸತ್ಯವಂತರ ಸಂಗಿತ್ತಂದ್ರ ನಿನಗದು ಸಹಜವಾಗಿ ನಿನ್ನ ಪಾಪವು ನಾಶ ಹಾಕೋತ ಹೋಗ್ತಾವ ಯಾವುದಲ್ಲ ಇಲ್ಲಿ ದಿನ ಸಿದ್ಧಾಳ ಮಠದಾಗ ಶಾಸ್ತ್ರ ನಡಿತೈತಿ ಹೋಗೋಣಂತ ನೀ ಕೇಳ ಬಿಟ್ಟಾರ ಬಿಡಿ ಇಲ್ಲಿ ಬಂದು ಕೂತ್ರ ಪುಣ್ಯ ಬರ್ತೈತಿ ನಿನಗೆ ನಿನ್ನ ಪಾಪ ನಾಶ ಆಕತಿ ಹಿಂಗದ ಸ್ಥಾನದ ಮಹಿಮಾ ಇರ್ತೈತೆ ಅದಕ್ಕೆ ಇಲ್ಲಿ ವಾಸನಾ ಅಂಕುರ ಏನೈತ ಅದು ಸತ್ಸಂಗಾದಿ ಉಪಾಯಕ್ಕೆ ನಾಶೋವೆ ಏನಾಕೈತಿ ಹೆಂಗಾಕೈತಿ ಅಂತಂದ್ರೆ ಈಗ ನೀ ಮೊದಲ ಕಡೆ ಶಾಸ್ತ್ರ ಪುರಾಣದಾಗ ಒಬ್ಬ ಬರ್ತಿದ್ದಿಲ್ಲ ತಿಳ್ಕೊ ಬರ್ತಿದ್ದಿಲ್ಲ ಅವ ಜರ ಏನು ಮನಸ್ಸು ಬಂದಂಗೆ ಹೋಗೋ ಗಾಡಿ ಅದ ಯಾಕಡೆ ಬೇಕು ಆ ಕಡೆ ಹಂಗಿದ್ದ ಮುಂದೆ ಈ ಕಡೆ ಒಬ್ಬನ ಕೂಡ ಕೋಳಿಲಿ ಶಾಸ್ತ್ರಕ್ಕೆ ಬರೋದು ಹೋಗೋದು ನಡೀತು ಅಲ್ಲಿಂದ ಅವನು ಕೂಡ ಹಂಗೆ ದಿನ ಬರ್ಲಾಕ ಹತ್ತಿದ ಅವಗೂ ಸತ್ಸಂಗಿ ಅವಳ ಶರಣ ಸತ್ಪುರುಷ ಹಿಂಗೆಲ್ಲ ಹಿಂಗೆ ಇಲ್ಲೆಲ್ಲ ಮಹಾತ್ಮರ ಸಂಘ ಹಿಂಗೆಲ್ಲ ಆಗ್ಲಕತ್ತಲ್ಲ ಸಂಗ್ಲಕ ಆವಾಗ ಏನಾಕತಿ ಮತ್ತು ಎಲ್ಲರೂ ಮತ್ತು ಇಂಥ ಅದನಪ್ಪ ಇವ್ ಪಾರಮಾರ್ಥಿಕತ್ತ ಅವಗೂ ನಮಸ್ಕಾರ ಮಾಡ್ಲಕತ್ತದ್ರು ಮಂದಿ ನಮಸ್ಕಾರ ಮಾಡ್ಲಕತ್ತಾನ ಅಲ್ಲಿಂದ ಮತ್ತು ಅವನ ಮನುಷ್ಯನಾಗರ ಈ ಕಡೆ ಯಾವುದು ಬೇರೆ ಒಳಗೆ ಐತಿ ಅವೇನು ಮಾಡಬಾರ್ದು ಮಾಡೋ ಕೆಲಸ ಮನುಷ್ಯನಾಗ ಐತಿ ಅಲ್ಲಿಂದ ಮತ್ತು ಈ ಸತ್ಸಂಗ ಇಲ್ಲಂದ್ರೆ ದಡ ಆರಿಸಿ ಹೊಡೆದ್ಬಿಡ್ತಾನೆ ಗಾಡಿ ಏನು ಹಿಂದೆ ಮುಂದೆ ನೋಡಂಗೆ ಇಲ್ಲ ಆದರೆ ಈಗ ನಾ ಹಿಂಗೆ ಬೇರೆ ಈ ಕಡೆ ಇವ್ರು ಕೂಡ ಇರ್ತೀನಿ ಹಿಂಗೆ ಮಾಡಿದೆ ಅಂದ್ರೆ ನಾಳೆ ಮಂದಿ ಏನು ಅಂದಾರ ನನಗೆ ಇದು ಜರ ಇದು ಆಗ್ಲಕ್ಕತ್ತೈತಿ ತಿಳಿತೇನೆ ಅದಕ್ಕೆ ಅವ ಆ ಪಾಪ ಅದೇನೋ ಅಲ್ಲದ ಕೆಲಸ ಮಾಡೋದಕ್ಕೆ ಅಂಜಲಕ್ಕೆ ಶುರು ಮಾಡ್ತಾನೆ ಆದ್ದರಿಂದ ಬೇಡ ಇದು ನನ್ನ ಮರ್ಯಾದೆ ಕಳಿತೈತಿ ಯಾಕಂದ್ರೆ ಈಗ ಮಂದಿ ಮರ್ಯಾದೆ ನನಗೂ ಅಲ್ಲಿ ಹೋಗಿ ಎಲ್ಲರೂ ನಾನು ನಮಸ್ಕಾರ ಶರಣಾರ್ಥಿ ಹಿಂಗೆಲ್ಲ ನಡೆದಾವ ನಮಸ್ಕಾರ ಮತ್ತು ಒಳ್ಳೆ ಪುಣ್ಯದ ಕೆಲಸ ಹಿಂಗೆಲ್ಲ ಮರ್ಯಾದೆ ಕೊಡ್ತಾರೆ ಹಿಂಗೆಲ್ಲ ನಮಗೆ ಮಾನ ಮರ್ಯಾದೆ ಐತಿ ಅಲ್ಲಿ ಮತ್ತು ಹಿಂಗಿದ್ದಾಗ ಇದನ್ನು ಮಾಡಿದ್ನಂದ್ರೆ ಮುಂದೆ ಅಲ್ಲ ಹಿಂಗೆ ಅವಾಗ ಈ ಸಂಘದ ಬಲದಿಂದ ವಾಸನ ಏನಿತ್ತಲ್ಲ ವಾಸನಾದ ಕಡೆ ಏನು ಜಗ್ಗಿತ್ತು ನೋಡ ಅದನ್ನು ಮುರಿತಾನ ವಾಸನ ಮುರಿಲಿಕ್ಕೆ ಬರುತ್ತಾರೆ ಅದೃಷ್ಟ ಮುರಿಲಿಕ್ಕೆ ಬರೋದಿಲ್ಲ ಎರಡಕ್ಕೂ ಹೇಳೇವಲ್ಲ ಅದೃಷ್ಟ ಅಂತೂ ಫಲ ಕೊಟ್ಟ ತೀರೋದು ವಾಸನ ಮಾತ್ರ ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಐತಿ
ಅದು ಕೆಟ್ಟ ವಾಸನ ಹುಟ್ಟಿದ್ರು ಕೂಡ ಮುರಿಲಕ್ಕೆ ಬರ್ತೈತೆ ಅದನ್ನು. ಮನಸ್ಸಿನಾಗ ಏನು ಬೇಕಾದ ಅದು ಇರ್ತೈತೆ. ಮಾಡಬೇಕು ಮಾಡಬಾರ್ದು ಮಾಡಬೇಕಾದ ಏನು ಹುಚ್ಚು ಮನಸ್ಸು, ಅದು ಏನು ಬೇಕಾದ ವಿಚಾರ ಮಾಡ್ತಿರ್ತೈತೆ ಕರೆ. ಆದರೂ ಅವ ಅದನ್ನು ಮಾಡಿದ್ರ ಮುಂದೆ ಏನಾಕೈತೆ ಅನರ್ಥ ಅನ್ನೋದು ವಿಚಾರಕ್ಕೆ ಮಾಡಿ ಅದನ್ನು ವಾಸನ ಹುಟ್ಟಿದರೂ ಕೂಡ ಬಿಟ್ಟು ಬಿಡ್ತಾನೆ ಅಂದ್ರೆ ಮತ್ತೆ ಅದು ಒಳ್ಳೆ ಹಾದಿಗೆ ಬಂದಲ್ಲ, ಹೌದಲ್ಲ? ಹೆಂಗ ಅದಕ್ಕೆ ಸತ್ಸಂಗದಿಂದ ಈ ಪ್ರಯೋಜನ ಆಕೈತಿ, ವಾಸನ ಮುರಿತೈತಿ ಅದಕ್ಕೆ. ಹೆಂಗೆ ಎಲ್ಲಿಗೆ ಬಂದಿದ್ನೋ? 2ನೇ ನಂಬರ್. 1ನೇ ನಂಬರ್. ಅಶುಭ ಕರ್ಮಸೆ ಅಲ್ಲೇ वासना रूप अंकुर दो नाश होवे. अदृष्ट अंकुर फल की उत्पत्ति से बिना किसी प्रकार से नाश होवे ना. तो हेळे अशुभ कर्म से उत्पन्न हुआ जो अशुभ वासना अंकुर है ताका तो सत्संग इಲ್ಲಿಗೆ ಬರೋಣ. ಸತ್ಸಂಗದಿಂದ ಅದು ಉಪಾಯದಿಂದ ನಾಶ ಆಕೈತಿ. शुभ कर्म से उत्पन्न जो हुई वासना ताका कुसंग आदि कंते नाश होवे. ನೋಡಿದ್ದೆ ಹಂಗೈತಿ. ನೋಡಿ ಅಡ್ಡು ಥರ ಐತೆ ನೋಡಿ. ಯಾವನೋ ಪಾಪ ಮಾಡಿದ್ದ, ಹಿಂದ ಪಾಪ ಮಾಡಿದ್ದ, ಆ ಪಾಪದ ಫಲ ಅದು ಬೀಜ, ಅದಕ್ಕೆ 2 ಅಂಕುರ ಉತ್ಪತ್ತಿ ಆಯಿತು. ಪಾಪದ ಫಲ ದುಃಖ ಕೊಡೋದು, ಹೌದಲ್ಲ? ದುಃಖ ಕೊಟ್ಟು ಅದು ಹೋತು. ಅಂಕುರ ಏನು ಉಳಿದೈತಲ್ಲ ಅಶುಭ ವಾಸನ, ಅದು ಮತ್ತೆ ಪಾಪದ ಕಡೆಗೆ ಎಳಿತೈತಿ. ಇವನು ಮತ್ತು ಹಂಗೆ ಪರಂಪರಾ ಜಕ್ಕೊಂಡು ಹೋಗೋದೈತೆ. ಆದ್ರೆ ಅದು ಇನ್ನೊಬ್ಬರ ಸಂಘ ಮಾಡಿದ ಕೂಡಲೇನ ಅದು ಬ್ಯಾಡ ಅಂತ ಅದನ್ನು ಮುರಿಲಾಕ ಬರ್ತೈತಿ ಇವ್ಗೆ. ಅದನ್ನು ಬಿಟ್ಟು ಇವು ಮತ್ತು ಇವು ಸತ್ಸಂಗದಲ್ಲಿ ಕುಡ್ಕೊಂಡು ಸತ್ಪುರುಷ ಆಗೋ ಸಂಭವ ಐತಿ. ಇದೈತಿ. ಆದ್ದರಿಂದ ಅಶುಭ ವಾಸನ ಮುರಿದು ಸದ್ವಾಸನೆ ಉತ್ಪತ್ತಿ ಆಗೋ ಸಂಭವ ಐತಿ. ಆದರೆ ಇನ್ನೊಂದು ಪುಣ್ಯಕರ್ಮ ಮಾಡ್ಯಾನ. ಇಟ್ಟು ತನ್ನ ಪಾಪದ ಹೇಳಿದ್ರು. ಪುಣ್ಯಕರ್ಮ ಬೀಜಕ್ಕೂ 2 ಅಂಕುರದಾವ. ಒಂದು ಧರ್ಮ, ಇನ್ನೊಂದು ವಾಸನ ಐತೆ, ಅದೃಷ್ಟ ವಾಸನ. ಅದೃಷ್ಟ ಏನೈತಿ? ಪುಣ್ಯ ಮಾಡಿ ಅಂದ್ರೆ ನಿನಗೆ ಸುಖ ಕೊಡ್ತು ಕಡೆಗೆ ಆತ. ವಾಸನ ಏನೈತಲ್ಲ ಶುಭ ವಾಸನ ನಿನ್ನ ಶುಭ ಕರ್ಮದ ಕಡೆಗೆ ಎಳೀತಿರ್ತೈತೆ ಅದು. ಆದರೆ ನೀನು ಕೆಟ್ಟ ಜನರ ಸಂಘ ಮಾಡ್ದಿ ಅಂದರೆ, ಕೆಟ್ಟ ಜನರ ಸಂಘ ಮಾಡಿದೆ ಅಂದ್ರೆ ನೀನು ನಿನ್ನ ಮನಸ್ಸು ಹತ್ತತಿ ಸಿದ್ಧಾಳ ಮಠಕ್ಕೆ ಶಾಸ್ತ್ರಕ್ಕೆ ಹೋಗೋನು ನಡಿಯೇ ಹತ್ತತಿ. ಅವ ಅಲ್ಲೇ ಮಾಡ್ತಿ ಸುಮ್ಮ ಆ ಕಡೆ ನಾವು ಬೇರೆ ಕಡೆ ಹೋಗೋ ನೋಡಿ. ಅದೇನು ಆ ಕಡೆ ಏನಾರ ಕೆಟ್ಟ ಕೆಲಸಕ್ಕೆ ನಿನ್ನ ಯಾಕೆ ಹೋಯ್ತಾನ ಹಿಂಗೆ ಹಾಕತ್ತೆ. ಬಾರ್ಕ್ ಹೋಗೋಣ ನೀನು ಬೇರೆ ಬಾರ್ಕ್ ಹೋಗೋರು ಏನು ಮಾಡ್ತಾರೆ? ಹೋಗಿ ಕೂತು ಸಿದ್ಧಾಳ ಮಾಡಿದಾಗ ಇಲ್ಲಿ ಮಜಾ ಸೇರಿ ಕುಂತು ಹೆಂಗೆ ಮಾಡೋಣ ಹಂಗೆ ಮಾಡೋಣ, ಎಲ್ಲಿ ಹೋಗಲಾರ್ದಲ್ಲಿ ಹೋಗೋಣ, ಹಿಂಗೆಲ್ಲ ನಡೀತಾವೆ. ಅದಕ್ಕಾಗಿ ಕೆಟ್ಟ ಜನರ ಸಂಘ ಮಾಡಿದ್ದರಿಂದ ನಿನ್ನಗರ ಶುಭ ವಾಸನೆ ಐತೆ. ಈ ಕಡೆ ಒಳ್ಳೆ ಪುಣ್ಯಕರ್ಮನ ಮಾಡೋದೈತೆ ಕರೆ. ಆ ಕೆಟ್ಟ ಮನುಷ್ಯನ ಸಂಘ ಮಾಡಿ ಅಲ್ಲ ಅವ ನಿನ್ನ ತಗೊಂಡು ಆ ಕಡೆ ಹೋಗಿಬಿಡ್ತಾನೆ. ಅದಕ್ಕೆ ಪಂಚದಶೀಕಾರ ಅಂತಾರೆ, ಸಂಗೀಹಿ ಬಾಧ್ಯತೆ ಲೋಕೆ ನಿಸ್ಸಂಗ ಸುಖಮಸ್ನುತೆ ಅಂತ ಹೇಳ್ತಾರೆ ಅವರು. ಇಂಥ ಕೆಟ್ಟ ಜನರ ಸಂಘ ಮಾಡೋದಕ್ಕಿಂತ ಅದು ಬಾಧ್ಯತೆ ಅಂದ್ರೆ ನಿನ್ನ ಹೋಗಿ ಹಾಳು ಮಾಡ್ತೈತಿ ಹೇಳ್ತಾನೆ. ಅದಕ್ಕೆ ನಿಸ್ಸಂಗ ಸುಖಮಸ್ನುತೆ, ಸೋಮ ಒಬ್ಬನ ಇರೋದು ಬೇಯಿಸ್ಕೊ. ಮಾಡೋದಿದ್ರೆ ಸತ್ಪುರುಷರ ಸಂಘ ಮಾಡು, ಇಲ್ಲ ಅಂದ್ರೆ ಒಬ್ಬ ಇಲ್ಲ ಅಂದ್ರೆ ನೀ ಚಲೋ ಮನುಷ್ಯನು ಕೆಟ್ಟ ಹೋಗ್ತಿ ಅಂತ ಹಿಂಗ. ಅದಕ್ಕೆ ಅದು ಏನಾಕೈತಿ? ಕುಸಂಗ ಆದಿಕಂತೆ ನಾಶೋವೆ. ಇಷ್ಟ ಅಲ್ಲ ಶಾಸ್ತ್ರದಲ್ಲಿ ಏನಾಕೈತಿ? ನೀ ಶಾಸ್ತ್ರ ಕೇಳಿ ಕೇಳಿ ನಿನಗೆ ಜ್ಞಾನ ಆಗೈತಿ. ಜ್ಞಾನ ಆಗೈತಿ ಕರೆ ಇನ್ನೂ ಗಚ್ಚಾಗಿಲ್ಲದ. ಅದ್ದುಡು ಜ್ಞಾನ ಐತಿ.
ಆ ಸಂಘದಿಂದ ಕುಸಂಗಾದಿಗಳಿಂದ ಏನಾಕತಿ ಅದು ಆದ ಜ್ಞಾನನೂ ಕೂಡ ಮತ್ತಿಟ್ಟ ಹಾಳಿಗೆ ಹಚ್ಚಿ ಬಿಡ್ತೈತಿ, ಕೆಟ್ಟು ಹೋಗಿಬಿಡ್ತೈತಿ. ಆಗ ಬಿಡುದಿಲ್ಲ ನಿನಗೆ ಪೂರ ಹೆಂಗಾಕೈತಿ ನುಕ್ಸಾನ್, ದೊಡ್ಡ ನುಕ್ಸಾನ್. ಆದ್ದರಿಂದ शुभ कर्म से उत्पन्न जो हुई शुभ वासना ताका कुसंग आदि कंते नाश होवे है। शास्त्र में जितना पुरुषार्थ कया है, ಶಾಸ್ತ್ರದಲ್ಲಿ ಎಷ್ಟು ಪುರುಷಾರ್ಥ ಹೇಳ್ಯಾರ? ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ 4 ಪುರುಷಾರ್ಥಗಳನ್ನು ಹೇಳ್ಯಾರ. ಹೌದಾ? ಅದರಲ್ಲಿ ಧರ್ಮ, ಮೋಕ್ಷ, ಮೊದಲನೇ ಧರ್ಮ, ಕೊನೆಯ ಮೋಕ್ಷ, ಇವು ಏನಿದಾವಲ್ಲ ಇವು ಪ್ರಯತ್ನಾದಿ ಏನದಾವ? ಇವೆರಡು ಏನದಾವ? ಪ್ರಯತ್ನ ಮಾಡಿದ್ರೆ ಬರೋ ಇವು ಪ್ರಾಪ್ತಿ ಆಗೋ ಧರ್ಮ, ಮೋಕ್ಷ. ಧರ್ಮ ಅಂದ್ರೆ ಪುಣ್ಯ, ಅದು ಧರ್ಮ ಆಗಬೇಕಾದ್ರೆ ಅದಕ್ಕೆ ಪ್ರಯತ್ನ ಮಾಡಬೇಕಾಕೈತೆ. ಅದನ್ನು ತಾನ ಆಗೋ ಪಕ್ಕಿ ಅಲ್ಲ. ಮೋಕ್ಷನು ಸುಮ್ ಕೂತ್ರಾಕತ್ತೇನೆ, ಅದಕ್ಕೂ ಪ್ರಯತ್ನ ಬೇಕಾಗೈತಿ. ಇವು ಎರಡು ಪ್ರಯತ್ನ ಅದೇನು? ಧರ್ಮ, ಮೋಕ್ಷ. ಅರ್ಥ, ಕಾಮ ಏನದಾವ ನೋಡವು, ಅವು ಪ್ರಾರಬ್ಧ ಅದೇನದಾವು. ಹಿಂಗದ. ಅದಕ್ಕೆ ನಾವು ಎಲ್ಲಿದು ಓದಿ ಎಲ್ಲಿ ಹಚ್ಚಬೇಕು? ಉಪ್ರಾಟಿ ಹಚ್ತಾರೋ. ನಾನು ನಸೀಬದಾಗಿದ್ದರೆ ಮೋಕ್ಷ ಆಗಲಿಲ್ಲ, ಮತ್ತೇನು ಮಾಡ್ಬೋದು? ಹಿಂಗಂದ್ರೆ ಏನು ಆಗ್ಬೇಕು ನಿಮ್ಗೆ? ಅದಕ್ಕೆ शास्त्र में जितना पुरुषार्थ कया तासे प्रवृत्ति की हेतु वासना ताकाई नाश होवे, या ते पुरुषार्थ भी सफल है। और भोग का हेतु जो अदृष्टता का नाश होवे नहीं, या ते फल दिए बिना कर्म का निवृत्ति होवे नहीं। ये वार्ता जो शास्त्र में कही है, ಇದು ಶಾಸ್ತ್ರದಲ್ಲಿ ಏನು ಹೇಳಿದ? ನ ಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ ಅವಶ್ಯಮೇವ ಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ಅಂತ ಕರ್ಮಶಾಸ್ತ್ರ ಇತ್ತು. ಏನು ಹೇಳ್ತದೆ? ನ ಭುಕ್ತಂ ಕ್ಷೀಯತೆ ಕರ್ಮ, ನೀ ಉಂಡು ತೀರಿಸಲಾರ್ದೆ ಅದು ಮುಗಿಯೋ ಪಕ್ಕಿ ಅಲ್ಲ. ನ ಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ ಅಂದ್ರ ಇದು ಒಂದು ಕಲ್ಪ ಆಗಲಿ, ಇದು ಒಂದ ಜನ್ಮ ಆಗಲಿ ಅಲ್ಲ. ಹಿಂಗೆ ಎಷ್ಟೋ ವರ್ಷಗಳು ಹೋಗಲಿ, ಕಲ್ಪಗಳು ಹೋಗಲಿ, ಜನ್ಮಗಳು ಹೋಗಲಿ, ನಿನ್ನ ಬೆನ್ನು ಬಿಡುದಿಲ್ಲ. ಅದು ಫಲ ಕೊಟ್ಟ ತಿರುವುದು. ಮಾಡಿದ್ದುಣ್ಣು ಮಾರಾಯ ಅಂದಾರಲ್ಲ, ಅದು ಬಿಡೋದೇ ಇಲ್ಲ. ಹಿಂಗೈತದ, ಅದು ಪ್ರಮಾಣ ಐತದು. ನಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ ಅವಶ್ಯಮೇವ ಭೋಕ್ತವ್ಯಂ, ಅವಶ್ಯವಾಗಿ ಉಂಡು ತೀರಿಸಲಿಕ್ಕೇ ಬೇಕು. ಬೇರೆ ಹಾದಿನೇ ಇಲ್ಲ ಅದಕ್ಕೆ. ಹಿಂಗೆ ಹೇಳತ್ತೆ तासे भी विरोध नहीं, ಹಿಂಗೆ ಹೇಳ್ತೀನಿ ವಿರೋಧ. इस रीति से अज्ञानी को फलभोग बिना कर्म की निवृत्ति बने नहीं. ಅಜ್ಞಾನಿಗೆ ಫಲಭೋಗ ಅದನ್ನು ಉಂಡು ತೀರಿಸಲಾರದೆ ಕರ್ಮದ ನಿವೃತ್ತಿ ಆಗೋದಿಲ್ಲ. ಓ ಎಲ್ಲಿ ಮುಗಿಲಂತಲ್ಲ ಇರ್ತವ, ಇನ್ನೊಂದು ಸ್ವಲ್ಪ ಇಲ್ಲಿ ಇದಕ್ಕೆ ಮಾಡೋಣ. ಹಾಂ बने ज्ञानी को तो भोग से बिना भी कर्म का निवृत्ति बने. ಜ್ಞಾನಿಗೆ ಏನಂತಿಲ್ಲ? ಜ್ಞಾನಿಗೆ भोग से बिना भी कर्म की निवृत्ति बने. कहाँ थे? कर्म और कर्ता और फल परमार्थ से तो है नहीं, किंतु अविद्या से कल्पित है. ता अविद्या का ज्ञान विरोधी है. या ते अविद्या कल्पित जो कर्माधिक है, तिनका भी ज्ञान से नाश हुए है. गीतेले यथैदांशि समिद्धोग्नि भस्मसात् कुरुते अर्जुन, ज्ञानाग्नि सर्वकर्माणि भस्मसात् कुरुते तथा. ಅದಕ್ಕಾಗಿ
ಇಲ್ಲಿ ಆ ಜ್ಞಾನ ಅನ್ನೋ ಅಗ್ನಿ ಆ ಕರ್ಮಗಳನ್ನೆಲ್ಲ ಸುಟ್ಟು ಹೋಗ್ತದೆ. ಅದು 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 ಆ ಮಾತು ಬೇರೆ. ಜ್ಞಾನ से नाश हो जैसे स्वप्न विषय निद्रा से पदार्थ प्रतीत होवे ताका जागृत विषय निद्रा की निवृत्ति अभाव हुए भी तैसे अविद्या रूप निद्रा से प्रतीत जो होवे कर्म कर्ता फल तिनका भी ज्ञान रूप जागृत से अविद्या की निवृत्ति ते अभाव हुए है परंतु ज्ञान बिना अभाव हुए नहीं. ಜ್ಞಾನ ಆದ ಕೂಡಲೇನ ಎಚ್ಚರ ಆದ ಕೂಡಲೇನ ಹೆಂಗೆ ಸ್ವಪ್ನ ಪದಾರ್ಥಗಳೆಲ್ಲ ಹೋಗಿಬಿಡ್ತಾವೋ ಹಂಗೆ ಜ್ಞಾನ ಆದ ಕೂಡಲೇನ ಏನು ಆಗಿದ್ದು ಹೋಗಿದ್ದು ಮಾಡಿದ್ದು ಮಟ್ಟಿದ್ದು ಎಲ್ಲ ಹೋಗೇ ಬಿಡ್ತದೆ, ಸುಟ್ಟು ಬಿಡ್ತದೆ. ಹಿಂಗ ಇನ್ನು इच्छा के अभाव से जो कर्म का फल भोग बिना नहीं तो ईश्वर का संकल्प क्या होवेगा. ಅವ ಹೇಳಿದ್ದಲ್ಲ, ಕರ್ಮ ಮಾಡಿದ್ದ ಕರೆ ಈಗ ಇಚ್ಛಾ ಇಲ್ಲ ಅಂದ್ರೆ ಮತ್ತೆ ಫಲ ಕೊಡೋದಿಲ್ಲ ಅದು ಅಂತ ಹೇಳ್ಕೆ ಹಿಂಗೆ ಅಂದಿದ್ದಲ್ಲ. ನೀನು ಇಚ್ಛಾದ ಪ್ರಕಾರ ನಡೀತೇನ ಮಾಡಿ ಅಂದ್ರೆ ಉಣ್ಬೇಕ್ರಿ, ಹೌದಲ್ಲ. ಮತ್ತು ಪಾಪ ಮಾಡೋದು ನನಗೆ ಇಚ್ಛಾ ಇಲ್ಲ ಜೈಲ್ಗೆ ಹೋಗೋದಂದ್ರೆ ಬಿಡ್ತೈತೆ ಹಾಗೆ. ಅದಕ್ಕಾಗಿ ಕಾಯತೆ ಫಲಭೋಗ ವಿನ ಅಜ್ಞಾನಿಗೂ ಕರ್ಮ ನಿವೃತ್ತಿ ಹೋವೇನೆ. ಅಜ್ಞಾನಿಗೆ ಫಲ ಕೊಟ್ಟು ತೀರಿಸಲಾರ್ದ ಬಿಡುದಲು ಬೆನ್ನ. ಏ ಈಶ್ವರ ಕಾ ಸಂಕಲ್ಪ ಅದ್ರಾಗ ಆಯು ಕರ್ಮ ಚ ವಿತ್ತಂಚ ವಿದ್ಯಾ ನಿಧನಮೇವ ಚ ಪಂಚೈತಾನಿ ಗರ್ಭಸ್ಥೈವ ನಿರ್ಮಿತಾದೇನ ಪ್ರಮಾಣ ಐತಿ. ನಾವು ಹುಟ್ಟಬೇಕಾದರೆ ಪ್ರತಿಯೊಬ್ಬರು ಅವ ಈ ಸಂಕಲ್ಪ ಮಾಡೇ ಕಳಿಸ್ಯಾನ ಬುದ್ಧಿ ಕಟ್ಟಿ. ಆಯು ಎಷ್ಟಿರ್ಬೇಕು, ಅವ್ನು ಹೋಗಿ ಇಲ್ಲಿ ಹೌದು ಅನ್ನಿಸ್ಬೇಕು, ಲೋಕದಲ್ಲಿ ನಾವು ಉಗಳಿಸ್ಬೇಕು ಹೊಗಳಿಸ್ಬೇಕು. ಅವನ ಕರ್ಮ ಹಿಂಗೆ ಇರ್ತೈತಿ. ಕರ್ಮ ವಿತ್ತಮ್ ಅಂದ್ರೆ ರೊಕ್ಕ ರೂಪಾಯಿ ಇಟ್ಟಿರ್ಬೇಕು. ಏನು ಲಕ್ಷಾಧೀಶೋ ಭಿಕ್ಷಾಧೀಶೋ ಏನು ಕೋಟ್ಯಾಧೀಶೋ ಅದನ್ನು ಬರ್ದೇ ಇರ್ತಾನೆ ಮೊದಲು. ವಿತ್ತಮ್ ವಿದ್ಯಾ ಬುದ್ಧಿ ಅಟ್ಟಿರ್ಬೇಕು. ನಿಧನ ಅಂದ್ರೆ ಮರಣ ಹೆಂಗೆ ಆಗ್ಬೇಕು, ಎಲ್ಲಿ ಆಗ್ಬೇಕು ಎಲ್ಲ ಇರ್ತೈತಿ. ಅವ್ನಿಗೆ ರೋಗ ಯಾವ್ಯಾವ ಬರಬೇಕು ಅದು ಐತಿ. ಯಾರು ಕೂಡ ಲಗ್ನ ಆಗಬೇಕು ಅದು ಮೊದಲು ಬರ್ದಾನ. ಮಕ್ಕಳು ಅಂಥವ್ರು ಹುಟ್ಟಬೇಕು ಎಲ್ಲ ಮೊದಲು ಬರೆದಿರ್ತೈತಿ. ತಿಳಿತಾ? ಇದು ಈಶ್ವರನ ಸಂಕಲ್ಪ, ಅದು ಪ್ರಾರಂಭ. ಅದು ಪರಭೋಗವಿನ ಅಜ್ಞಾನಿಗೂ ಕರ್ಮ ನಿವೃತ್ತಿ ಹೋಗೇನೆ. ಈಶ್ವರ ಕಾ ಸಂಕಲ್ಪ ಪ್ರಾರಬ್ಧ ಅಂದ್ರೇನು? ಈಶ್ವರನ ಸಂಕಲ್ಪ ಐತೆ ಅದು. जो इच्छा के अभाव से कर्म का फल होवे नहीं तो ईश्वर का संकल्प क्या होए. ಇಚ್ಛಾ ಇದ್ದಿದ್ದಿಲ್ಲ ಅಂದ್ರೆ ಬಿಡ್ತೈತೆ ಅಂತ ಅವ್ನು ಹೇಳಿದ್ದಲ್ಲ ಪೂರ್ವ ಪಕ್ಷಿ. ಹಂಗಾಗಿ ಬಿಡ್ತೈತೆ, ಈಶ್ವರನ ಸಂಕಲ್ಪ ಐತಲ್ಲ. ಸತ್ಯ ಸಂಕಲ್ಪ ಈಶ್ವರೇ. ಸತ್ಯ ಸಂಕಲ್ಪ ಈಶ್ವರ ಅಂದ್ರೆ ಆ ಈಶ್ವರ ಈ ಜಗತ್ತನ್ನು ಹುಟ್ಟಿಸಿ, ಈ ಜಗತ್ತನ್ನೆಲ್ಲ ಹುಟ್ಟಿಸಿ ಇದಕ್ಕೊಮ್ಮೆ ಸಂಕಲ್ಪ ಮಾಡ್ತಾನೆ. 4 ತಿಂಗಳ ಮಳೆಗಾಲ ಆಗಲಿ, 4 ತಿಂಗಳ ಚಳಿಗಾಲ ಆಗಲಿ, 4 ತಿಂಗಳ ಬೇಸಿಗೆ ಕಾಲ ಆಗಲಿ, ಮಾವಿನ ಹಣ್ಣು ಯಾವ ಗ್ರೀಷ್ಮ ಕಾಲದಲ್ಲೇನ ಬರಲಿ, ಹಿಂಗೆ ಒಂದೊಂದು ಸಂಕಲ್ಪ ಮಾಡಿಬಿಟ್ಟಾನ. ಪ್ರಳಯ ಆಗೋ ತನಕ ಆ ಈಶ್ವರ ಸಂಕಲ್ಪ ಹಂಗೆ ನಡೀತೈತಿ. ಈಗ ನೀವು ಯಾರೋ ನಿನ್ನ ಮಗನಾಗಲಿ ನಿನ್ನ ಹುಟ್ಟಿಸಿದ ಅವಾಗೂ ಸಂಕಲ್ಪ ಮಾಡಿಬಿಟ್ಟ. ಹಿಂಗೆ ಆಗಬೇಕು, ಇಷ್ಟ ಸುಖ ಸಿಗ್ಬೇಕು, ಇಟ್ಟು ದುಃಖ ಸಿಗ್ಬೇಕು, ಹೇಳ್ತಿಂತ ಸಿಗ್ಬೇಕು, ಮಕ್ಕಳಿಂತವ್ರು ಸಿಗ್ಬೇಕು, ಏನಾಗಬೇಕು, ಏನು ಹೋಗ್ಬೇಕು ಎಲ್ಲ ಮೊದಲ ರೆಡಿ ಪೊಸಿಷನ್ ಐತಿ. ಅದೇ ಪ್ರಕಾರ ನಡೀತೈತಿ. ये वार्ता शास्त्र में प्रसिद्ध है. आते इच्छा के अभाव से पूर्व काम कर्म होवे नहीं. ये वार्ता विरुद्ध है. ಅಂದ್ರೆ ಇಚ್ಛಾ ಇದ್ದಿದ್ದಿಲ್ಲ ಬಿಡ್ತೈತೆ ಅಂತ ಹೇಳಿದ. इच्छा के अभाव से भी काम में फल नहीं होवे तो शुभाशुभ कर्म किसी को भी नहीं हुआ चाहिए. ಇಚ್ಛಾ ಇಲ್ಲಾಂದ್ರೆ ಬಿಡ್ತೈತೆ ಅಂದ್ರೆ ಮತ್ತೆ ಯಾರಿಗೂ ಆಗ್ತಿದ್ದಿಲ್ಲ. ಕಾಯತೆ ಶುಭಾಶುಭ ಫಲ दुख है. अशुभ कर्म का फल दुख है ताकि किसी को भी इच्छा नहीं. ಅಲ್ಲ ಪಾಪ ಮಾಡಿದ್ದು ದುಃಖ ಅಲ್ಲ, ಮತ್ತು ಇನ್ನು ಇಚ್ಛಾ ಐತೆ ಯಾರಿಗಿದೆ ವಾಲ್ಯ ಅಂದ್ರೆ ಬಿಡ್ತೈತೆ ಅಂದ್ರೆ ಬಿಡ್ತೈತೆ. ಮತ್ತು ಮಾಡೋದು ಇಲ್ಲಿ ನಾವು ವಾಲ್ಯ ಅದ್ರ ಫಲ ಅಂದ್ರೆ ಹಿಂಗೆ ಮತ್ತು ಎಲ್ಲರೂ ಅದ ಮಾಡ್ಕೋತ ಯಾತೆ ಜ್ಞಾನವಿನ ಕರ್ಮ ಫಲಕ ಅಭಾವ ಹೋವೇನೆ. ಇಲ್ಲಿಗಿರಲಿ 89ನೇ ಅಂಕಿಗೆ ತಂದುಬಿಟ್ಟೇನಿ. जय मंगलम जय नम पार्वती शिवार हर महादेव. ನಾಳೆ 2ನೇ ತರಂಗ ಮುಗಿತದೆ.